ಯೋ ಗೈಸ್, ಇವತ್ತು ನಾವು ನೋಡಲಿರುವ ಮೂವಿ ಇತ್ತೀಚೆಗೆ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ಒಂದು ಅದ್ಭುತವಾದ ಮೂವಿ. ಈ ಮೂವಿಯ ಕಥೆನೇ ವಿಚಿತ್ರವಾಗಿರುತ್ತೆ. ಅಂದ್ರೆ ಡೈಲಿ ರಾತ್ರಿ ನಾವು ಆಕಾಶದಲ್ಲಿ ನೋಡುವ ಚಂದ್ರ ಭೂಮಿಯ ಮೇಲೆ ಬಂದು ಡ್ಯಾಶ್ ಮಾಡಿದ್ರೆ ನಮ್ಮ ಗತಿಯೆಲ್ಲ ಏನಾಗುತ್ತೆ ಅನ್ನೋದನ್ನ ಯೋಚಿಸಿ ಕೂಡ ನೋಡೋಕೆ ಆಗದೆ ಇರುವಂತಹ ವಿಷಯವನ್ನ ನಮಗೆ ಸ್ಕ್ರೀನ್ ಅಲ್ಲಿ ತೋರಿಸಿರುವ ಮೂವಿನೇ ಮೂನ್ ಫಾಲ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಬಾಹ್ಯಾಕಾಶದಲ್ಲಿ ಇರುವ ಸ್ಪೇಸ್ ಶಟಲ್ ಅಲ್ಲಿ ಇಬ್ಬರು ಆಸ್ಟ್ರೋನಟ್ಸ್ ಕೆಲಸ ಮಾಡ್ತಿರ್ತಾರೆ. ಅದರಲ್ಲಿ ಒಬ್ಬ ನಮ್ಮ ಹೀರೋ, ಅವನ ಹೆಸರು ಬ್ರೈನ್. ಅವನ ಪಕ್ಕದಲ್ಲಿ ಇನ್ನೊಬ್ಬ ಕೆಲಸ ಮಾಡ್ತಿರ್ತಾನೆ. ಅವನ ಬಗ್ಗೆ ಬೇಕಾಗಿಲ್ಲ, ಅವನು ಬೇಗನೆ ಸತ್ತೋಗ್ತಾನೆ. ಆ ಸ್ಪೇಸ್ ಶಟಲ್ ಒಳಗಡೆ ಕೆಲಸ ಮಾಡ್ತಾ ಇರುವ ಆ ಲೇಡಿಯ ಹೆಸರು ಫೌಲರ್. ಇವ್ರುಗಳು ಜಾಲಿಯಾಗಿ ಮಾತಾಡಿ ಹಾಗೆ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಏನನ್ನು ನೋಡಿ ತುಂಬಾನೇ ಹೆದರ್ಕೋತಾರೆ. ಏನು ಅಂತ ನೋಡಿದ್ರೆ ಏನು ಕಪ್ಪು ಕಲರ್ ಅಲ್ಲಿ ನೊಣಗಳ ರೀತಿ ಗುಂಪಾಗಿ ಬಂದು ಇವ್ರುಗಳ ಮೇಲೆ ದೊಡ್ಡ ಅಟ್ಯಾಕ್ ಅನ್ನೇ ಮಾಡುತ್ತೆ. ಅದು ಅಟ್ಯಾಕ್ ಮಾಡಿದ್ರಲ್ಲಿ ಇವ್ರುಗಳು ಹಾಗೆ ಬಾಹ್ಯಾಕಾಶದಲ್ಲಿ ಹಾರಿ ಹೋಗ್ತಾರೆ. ಇವರ ಸ್ಪೇಸ್ ಶಟಲ್ ಎಲ್ಲ ಚಿಂದಿ ಆಗುತ್ತೆ. ಹಾರಿ ಹೋದ ನಮ್ಮ ಹೀರೋ ಬ್ರೈನ್ ಡೈರೆಕ್ಟ್ ಸ್ಪೇಸ್ ಶಟಲ್ ಗೆ ಬಂದು ಬೀಳ್ತಾನೆ. ಆದ್ರೆ ಇವನ ಜೊತೆಗೇನೆ ಇರ್ತಾ ಇದ್ದವನು ಬಿದ್ದಿದ್ದ ಏಟಲ್ಲಿ ಹಾಗೆ ಬಾಹ್ಯಾಕಾಶದಲ್ಲಿ ಕಾಣೆ ಆಗ್ಬಿಟ್ಟ. ನಮ್ಮ ಹೀರೋ ಹೇಗೋ ಸ್ಪೇಸ್ ಶಿಪ್ ಒಳಗಡೆ ಬಂದ್ಬಿಟ್ಟ. ಆದ್ರೆ ಅದ್ರ ಒಳಗಡೆ ಇರ್ತಾ ಇರುವ ಎಲೆಕ್ಟ್ರಾನಿಕ್ಸ್ ಎಲ್ಲವೂ ಫೇಲ್ಯೂರ್ ಆಗ್ಬಿಟ್ಟಿರುತ್ತೆ. ಫೌಲರ್ ಅನ್ಕಾನ್ಶಿಯಸ್ ಆಗಿರ್ಬೇಕಾದ್ರೆ ನಮ್ಮ ಹೀರೋ ಮ್ಯಾನುವಲ್ ಆಗಿ ಲಿವರ್ ಅನ್ನ ಎಲ್ದು ಸುತ್ಕೊಂಡು ಇರ್ತಾ ಇದ್ದ ಸ್ಪೇಸ್ ಶಟಲ್ ಅನ್ನ ನಾರ್ಮಲ್ ಕಂಡೀಷನ್ ಗೆ ತಂದು ದೂರದಲ್ಲಿ ಇರ್ತಾ ಇರುವ ಚಂದ್ರನನ್ನ ನೋಡ್ಬೇಕಾದ್ರೆ ಏನೋ ಸಮಸ್ಯೆ ಅಲ್ಲಿ ನಡೀತಿರೋ ರೀತಿ ಕಾಣುತ್ತೆ. ಹಾಗೆ ಚಂದ್ರನನ್ನ ಝೂಮ್ ಮಾಡಿ ನೋಡ್ಬೇಕಾದ್ರೆ ಏನೋ ವೋಲ್ಕನೋ ಎರಪ್ಷನ್ ರೀತಿ ಈ ನೊಣಗಳ ಗುಂಪು ಹೊರಗಡೆ ಹಾರಿ ಬರ್ತಿರುತ್ತೆ. 18 ತಿಂಗಳ ನಂತರ ಇವಾಗ ನಮ್ಮ ಬ್ರೈನ್ ಅವನ ಮನೆಯಲ್ಲಿ ನಮ್ಮ ಹೀರೋ ಅವನ ಮಗ ಕೂತು ನ್ಯೂಸ್ ಅನ್ನ ನೋಡ್ತಿರ್ತಾನೆ. ನೋಡಿದ್ರೆ ಸ್ಪೇಸ್ ಇಂದ ಫೌಲರ್ ನ ಕಾಪಾಡಿ ಕರ್ಕೊಂಡು ಬಂದ ನಮ್ಮ ಬ್ರಯಾನ್ ಅನ್ನ ನಿನ್ನ ಕೋ ಸೈಂಟಿಸ್ಟ್ ಸ್ಪೇಸ್ ಅಲ್ಲಿ ಕಾಣೆಯಾಗಿ ಮಾಯವಾಗಿ ಸತ್ತಿದ್ದಕ್ಕೆ ಕಾರಣ ನಿನ್ನ ಕೇರ್ಲೆಸ್ನೆಸ್ ಅಂತ ಹೇಳಿ ಎನ್ಕ್ವೈರಿ ಅನ್ನು ಮಾಡ್ತಾರೆ. ಅದಕ್ಕೆ ಕಾರಣ ನಾನು ಇಲ್ಲ, ಏನೋ ಒಂದು ವಿಚಿತ್ರವಾದ ಟೆಕ್ನಾಲಜಿ ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ತೋ, ಅದೇನೇ ಕಾರಣ ಅಂತ ಹೇಳಿದ್ರೆ ಅವ್ರುಗಳು ನಂಬ್ತಾ ಇಲ್ಲ. ಏನಪ್ಪಾ ನೀನೊಂದು ಸೈಂಟಿಸ್ಟ್ ಆಗಿ ಎತ್ಕೊಂಡು ಈ ರೀತಿ ಕಥೆಯನ್ನ ಹೇಳಿ ನಮ್ಮನ್ನ ಏಮರ್ಸಬಹುದಾ ಅಂತ ಹೇಳಿ ನಮ್ಮ ಬ್ರಯಾನ್ ಅನ್ನ ಕೆಲಸವನ್ನ ಬಿಟ್ಟು ತೆಗೆದು ಬಿಡ್ತಾರೆ. ಇವಾಗ ನಮ್ಮ ಹೀರೋಗೆ ಕೆಲಸ ಹೋಗ್ಬಿಟ್ಟಿರೋದ್ರಿಂದ ನಮ್ಮ ಹೀರೋ ಅವನ ಹೆಂಡತಿ ತನ್ನ ಮಗನನ್ನ ಕರ್ಕೊಂಡು ನಮ್ಮ ಹೀರೋವನ್ನ ಬಿಟ್ಬಿಟ್ಟು ಅವರ ಅಮ್ಮನ ಮನೆಗೆ ಹೋಗ್ಬಿಡ್ತಾಳೆ. ಮತ್ತೆ 10 ವರ್ಷಗಳ ನಂತರ ತೋರಿಸ್ತಾರೆ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದ ಪ್ರಿನ್ಸಿಪಲ್ ರಾತ್ರಿ ಹೊತ್ತು ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಯಾರಿಗೂ ಗೊತ್ತಿಲ್ಲದೆ ಅವರ ರೂಮ್ ಒಳಗಡೆ ನುಗ್ಗಿ ಅವರ ಮೊಬೈಲ್ ಇಂದ ಯಾವುದೋ ಒಂದು ಸ್ಪೇಸ್ ಸ್ಟೇಷನ್ ಗೆ ಕಾಲ್ ಅನ್ನ ಮಾಡಿ, ನಾನು ಈ ಯೂನಿವರ್ಸಿಟಿಯ ಪ್ರೆಸಿಡೆಂಟ್ ಮಾತಾಡ್ತಿದ್ದೀನಿ, ನಿನ್ನೆ ರಾತ್ರಿ ತಗೊಂಡಿದ್ದ ಚಂದ್ರನ ಫೋಟೋಸ್ ಅನ್ನ ನನಗೆ ಸೆಂಡ್ ಮಾಡಿ ಅಂತ ಹೇಳ್ಬೇಕಾದ್ರೆ ದೊಡ್ಡ ಯೂನಿವರ್ಸಿಟಿಯ ಪ್ರೆಸಿಡೆಂಟ್ ಕೇಳ್ತಾ ಇದಾರಲ್ಲ ಅಂತ ಸ್ಟೇಷನ್ ಅವರಿಗೆ ಫೋಟೋಸ್ ಅನ್ನ ಕಳ್ಸಿಕೊಟ್ಬಿಡ್ತಾರೆ. ಆ ರೀತಿ ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಏನು ಸದ್ದು ಕೇಳ್ಬೇಕಾದ್ರೆ ತಕ್ಷಣವೇ ಆ ರೂಮ್ ಅನ್ನ ಬಿಟ್ಟು ಹೊರಗಡೆ ಬಂದು ಅವನ ಗೆಟಪ್ ಅನ್ನು ಚೇಂಜ್ ಮಾಡ್ಕೊಂಡು ನಿಜವಾಗ್ಲೂ ಅವನು ಕೆಲಸ ಮಾಡ್ತಿರುವ ಸ್ಟೇ ಆಗಿರುವ ಹೋಟೆಲ್ಗೆ ಹೋಗ್ತಾನೆ. ಇವನ ಹೆಸರು ಡಾಕ್ಟರ್ ಕೆಸಿ. ಅಲ್ಲಿ ಅವನ ಕಸ್ಟಮರ್ಸ್ ಗೆ ಸರ್ವಿಸ್ ಅನ್ನ ಮಾಡ್ತಿರ್ಬೇಕಾದ್ರೇನೆ ಅವನ ಫೋನ್ಗೆ ಬಂದಿರುವ ಮೇಲ್ ಅನ್ನ ಚೆಕ್ ಮಾಡ್ತಾನೆ. ಅದರಲ್ಲಿ ಚಂದ್ರ ಭೂಮಿಯನ್ನ ಸುತ್ಕೊಂಡು ಬರುವ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಅದನ್ನ ನೋಡಿದ ತಕ್ಷಣ ತುಂಬಾನೇ ಆಶ್ಚರ್ಯವಾಗಿ ಅಂಗಡಿಯನ್ನ ಬಿಟ್ಟು ಹೊರಗಡೆ ಬಂದು ತಕ್ಷಣವೇ ನಾಸಾಗೆ ಕಾಲ್ ಅನ್ನ ಮಾಡ್ತಾನೆ. ನನ್ನನ್ನು ತಕ್ಷಣವೇ ನಾಸಾವಿನ ಡೈರೆಕ್ಟರ್ ಜೊತೆಗೆ ಕಾಲ್ ಅನ್ನ ಕನೆಕ್ಟ್ ಮಾಡಿ ಮಾತಾಡಿಸಿ, ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ಕಂಡುಹಿಡಿದಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಆಪೋಸಿಟ್ ಅಲ್ಲಿ ಇರೋರು ಯಾರು ಇವನ ಮಾತನ್ನ ಕೇಳೋದೇ ಇಲ್ಲ. ಅದೇ ಸಮಯದಲ್ಲಿ ಆವತ್ತಿನ ರಾತ್ರಿ ನಾಸಾ ಇಂದ ನಮ್ಮ ಸೈಂಟಿಸ್ಟ್ ಫೌಲರ್ ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದನ್ನ ಅಟೆಂಡ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಸೆಕೆಂಡ್ ಗಾಬರಿಯಾಗಿ ಅಲ್ಲಿಂದ ಹೊರಡಬೇಕಾದ್ರೆ ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಾ ಇರುವ ಅವಳ ಮಗನನ್ನ ನೋಡ್ಬಿಟ್ಟು ಅವಳ ಮನೆಯಲ್ಲೇ ಬೇಬಿ ಸೀಟರ್ ಆಗಿ ಕೆಲಸ ಮಾಡ್ತಿರುವ ಚೈನೀಸ್ ಹುಡುಗಿ ಹತ್ರ ನನ್ನ ಮಗನನ್ನು ಜೋಪಾನವಾಗಿ ನೋಡ್ಕೋ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾಸಾ ಸ್ಟೇಷನ್ ಗೆ ಬರ್ತಾವಳೆ. ಅಲ್ಲಿಗೆ ಬಂದು ಏನು ವಿಷಯ ಅಂತ ಕೇಳಿದ್ರೆ ಚಂದ್ರ ಇಷ್ಟು ವರ್ಷಗಳಾಗಿ ಸುತ್ಕೊಂಡಿರ್ತಾ ಇದ್ದ ದಾರಿಯನ್ನು ಚೇಂಜ್ ಮಾಡಿ ಬೇರೆ ದಾರಿಯಲ್ಲಿ ಸುತ್ತಾಡ್ತಿದೆ ಇವಾಗ ಅಂತ ದೊಡ್ಡ ಸುದ್ದಿಯನ್ನು ಹೇಳ್ತಾರೆ. ಅದಕ್ಕೇನು ಅಂತ ಕೇಳಿದ್ರೆ ಅದು ಭೂಮಿಗೆ ಹತ್ರ ಬರೋದಕ್ಕೆ ಶುರು ಮಾಡ್ಕೊಬಿಟ್ಟಿದೆ ಅಂತ ಹೇಳ್ತಾರೆ. ಏನ್ರೋ ರಾತ್ರಿ ಮಲ್ಗಿ ನಿದ್ದೆ ಮಾಡ್ತಿದ್ದವಳನ್ನ ಎಬ್ಬಿಸಿ ಈ ರೀತಿ ಕಥೆಯನ್ನ ಹೇಳ್ತಿದ್ದೀರಾ ನೀವು ಅಂತ ಕೇಳಿದ್ರೆ ಅವರುಗಳು ಡೇಟಾ, ನಂಬರ್ಸ್, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಎಲ್ಲವನ್ನೂ ಚೆಕ್ ಮಾಡಿ ನೋಡ್ಬಿಟ್ರು. ಫಾರ್ ಶೋರ್ ಇವಾಗ ಚಂದ್ರ ಭೂಮಿಗೆ ಹತ್ರ ಬರ್ತಿದೆ. ಅದು ಮಾತ್ರ ಇಲ್ಲ, ಚಂದ್ರನ ಸರ್ಫೇಸ್ ಅಲ್ಲಿ ಏನೋ ಒಂದು ಹೊಗೆ ರೀತಿ ಬರ್ತಾ ಇರೋದನ್ನು ಫೋಟೋದಲ್ಲಿ ಕ್ಯಾಪ್ಚರ್ ಮಾಡಿ ಕಂಡುಹಿಡಿದು ಬಿಡ್ತಾರೆ. ಈ ಕಡೆ ಹೀಗಿರ್ಬೇಕಾದ್ರೆ ಇನ್ನೊಂದು ಕಡೆ ನಮ್ಮ ಡಾಕ್ಟರ್ ಕೆಸಿ ಮನೆಗೆ ಹೋಗ್ತಾನೆ. ನಾನು ಹೇಳೋದನ್ನ ಯಾರು ಏನನ್ನು ಕೇಳ್ತಾ ಇಲ್ವಲ್ಲ, ಏನ್ರೋ ನೀವೆಲ್ಲ ಅಂತ ಅವನು ತುಂಬಾನೇ ಟೆನ್ಷನ್ ಆಗಿ ಕೂತಿರ್ಬೇಕಾದ್ರೆ ಅವನ ಬೆಕ್ಕು ಮನೇಲೆ ಕೂತು ಸೂಸು ಹೋಗ್ತಿರುತ್ತೆ. ಅಯ್ಯೋ ಲೂಸು ಬೇಕು, ಮನೆ ಒಳಗಡೆ ನೀನು ಸೂಸು ಮಾಡ್ತೀಯ ಅಂತ ಅದನ್ನ ತೆಗೆದು ಬಿಸಾಕೋದಕ್ಕೆ ಹೋಗ್ಬೇಕಾದ್ರೆ ಆವಾಗ್ಲೇ ನೋಡ್ತಾನೆ ಅದು ಸೂಸು ಮಾಡಿದ ಜಾಗದಲ್ಲಿ ಒಂದು ನ್ಯೂಸ್ ಪೇಪರ್ ಇರುತ್ತೆ. ಅದರಲ್ಲಿ ನಮ್ಮ ಸೈಂಟಿಸ್ಟ್ ಬ್ರಯಾನ್ ಅವರ ಫೋಟೋ ಹಾಕಿರುತ್ತೆ. ಅದನ್ನ ನೋಡಿದ ತಕ್ಷಣ ಸರಿ, ಓಕೆ, ಬೇರೆ ಯಾರು ನಮ್ಮ ಮಾತನ್ನ ಕೇಳದೇ ಇದ್ರು ಇವರು ಖಂಡಿತ ನಮ್ಮ ಮಾತನ್ನ ಕೇಳ್ತಾರೆ ಅಂತ ಅನ್ಕೊಂಡು ಗೂಗಲ್ ಗೆ ಹೋಗಿ ಅವನ ಬಗ್ಗೆ ಸರ್ಚ್ ಮಾಡಿ ನೋಡ್ತಾನೆ. ಅದರಲ್ಲಿ ನಮ್ಮ ಬ್ರಯಾನ್ ಯಾವುದೋ ಸ್ಕೂಲ್ ಗೆ ಹೋಗಿ ಸ್ಪೀಚ್ ಅನ್ನು ಕೊಡಲಿದ್ದಾನಂತೆ. ಕೆಸಿ ಡೈರೆಕ್ಟ್ ಆಗಿ ನೆಕ್ಸ್ಟ್ ದಿನ ಸ್ಕೂಲಿಗೆ ಹೋಗ್ತಾನೆ. ಅಲ್ಲಿ ಬ್ರಯಾನ್ ಗಾಗಿ ಕಾದು ಕೂತಿದ್ದ ಮಕ್ಕಳೆಲ್ಲ ಇವನೇನೆ ಬ್ರಯಾನ್ ಅಂತ ಅನ್ಕೊಂಡು ಇವನನ್ನ ಹಿಡಿದು ಮಾತಾಡ್ತಿರ್ಬೇಕಾದ್ರೆ ಆವಾಗ್ಲೇನೆ ನಮ್ಮ ಬ್ರಯಾನ್ ಬೈಕ್ ಅಲ್ಲಿ ಬಂದು ಆ ಜಾಗದಲ್ಲಿ ಇಳಿತಾನೆ. ಅಷ್ಟರಲ್ಲಿ ಈ ಕಡೆ ನಮ್ಮ ಕೆಸಿ ಸ್ಕೂಲ್ ಅಲ್ಲಿ ಇರುವ ಮಕ್ಕಳಿಗೆ ಚಂದ್ರ ಒಂದು ನಿಜವಾದ ಚಂದ್ರನೇ ಇಲ್ಲ, ಅದು ಒಂದು ದೊಡ್ಡ ಮೆಗಾ ಸ್ಟ್ರಕ್ಚರ್, ಅದನ್ನ ಏಲಿಯನ್ಸ್ ಗಳೇ ಬಿಲ್ಡ್ ಮಾಡಿರೋದು ಅಂತ ಏನೋ ಒಂದು ಕಥೆಯನ್ನ ಹೇಳ್ತಿರ್ತಾನೆ. ಅವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಒಳಗಡೆ ಬರ್ಬೇಕಾದ್ರೆ ಇವನು ಯಾರು ನನ್ನ ಜಾಗದಲ್ಲಿ ನಿಂತು ಮಾತಾಡ್ತಿರೋದು ಅಂತ ಕೇಸನ್ನ ಹಿಡಿದು ಬ್ರಯಾನ್ ಕೇಳ್ಬೇಕಾದ್ರೆ, ಅಯ್ಯೋ ಬ್ರಯಾನ್ ಸರ್, ನಾನು ನಿಮ್ಮ ತುಂಬಾನೇ ದೊಡ್ಡ ಫ್ಯಾನ್, ನಾನು ಒಂದು ಇಂಪಾರ್ಟೆಂಟ್ ಆದ ವಿಷಯವನ್ನು ಕಂಡುಹಿಡಿದಿದ್ದೀನಿ, ನಿಮ್ಮ ಜೊತೆ ಅಲೋನಾಗಿ ಮಾತಾಡ್ಬೇಕು ಅಂತ ಹೇಳಿ ಬ್ರಯಾನ್ ಅನ್ನು ಹೊರಗಡೆ ಕರ್ಕೊಂಡು ಬಂದು ಚಂದ್ರ ಅದರ ರೆಗ್ಯುಲರ್ ದಾರಿಯನ್ನ ಬಿಟ್ಟು ದಾರಿ ತಪ್ಪಿ ಇವಾಗ ಭೂಮಿಗೆ ಡ್ಯಾಶ್ ಮಾಡೋ ರೀತಿ ಭೂಮಿ ಕಡೆಗೆ ಬರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಹೀರೋ, ಏನು ನನ್ನ ಮುಖವನ್ನು ನೋಡಿದ್ರೆ ಹೇಗೆ ಕಾಣಿಸ್ತಿದೆ ನಿನಗೆ ಅಂತ ಹೇಳಿ ಅಲ್ಲಿರುವ ಸೆಕ್ಯೂರಿಟೀಸ್ ಗಳ ಹತ್ರ ಇವನನ್ನ ತೂದು ಹೊರಗಡೆ ಬಿಸಾಕಿ
ಹಾಕಿ ಅಂತಾನು ಹೇಳ್ಬಿಡ್ತಾನೆ. ಪೊಲೀಸರ್ಸ್ ಕೇಸಿಯನ್ನು ಎಳೆದು ಹೋಗ್ಬೇಕಾದ್ರೆ ನೀವು ನನ್ನನ್ನು ನಂಬದೇ ಇದ್ರೂ ಪರವಾಗಿಲ್ಲ, ಈ ಪೇಪರ್ಸ್ ಅನ್ನಾದ್ರೂ ಚೆಕ್ ಮಾಡಿ ನೋಡಿ ಅಂತ ಪೇಪರ್ಸ್ ಗಳನ್ನ ಬಿಸಾಕ್ಬಿಟ್ಟು ಹೋಗ್ತಾನೆ. ಇವನ ಕಾಟವನ್ನ ತಡ್ಕೊಳಕ್ಕೆ ಆಗ್ತಿಲ್ವಲ್ಲ ಅಂತ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡಿ ಡಸ್ಟ್ಬಿನ್ ಗೆ ಹಾಕ್ಬಿಟ್ಟು ನಮ್ಮ ಹೀರೋ ರಿಟರ್ನ್ ಅವನ ಮನೆಗೆ ಬರ್ತಾನೆ. ಆವಾಗ ಅವನ ಎಕ್ಸ್ ಹೆಂಡತಿ ಹತ್ರದಿಂದ ಅವನಿಗೆ ಫೋನ್ ಕಾಲ್ ಬರುತ್ತೆ. ನಮ್ಮ ಹೀರೋಗೆ ಕೆಲಸ ಹೋಗಿದ ತಕ್ಷಣ ಅವನನ್ನ ಬಿಟ್ಟು ದೂರ ಹೋಗಿದ್ದ ಹೆಂಡತಿ ಇವಾಗ ಮತ್ತೆ ಫೋನ್ ಕಾಲ್ ಅನ್ನ ಮಾಡಿ ಫಟ್ ಅಂತ ಉದಯ ನ್ಯೂಸ್ ಅನ್ನ ನೋಡಿ ನಿಮ್ಮ ಮಗ ಏನನ್ನ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ ನಿಮಗೆ ಅಂತ ಹೇಳ್ಬೇಕಾದ್ರೆ ಅದೇ ತರ ನೋಡಿದ್ರೆ ನ್ಯೂಸ್ ಅಲ್ಲಿ ಲೈವ್ ಆಗಿ ಇವನ ಮಗ ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಹೋಗ್ಬೇಕಾದ್ರೆ ಅವನನ್ನ ಹಿಡಿದ ಪೊಲೀಸರ್ಸ್ ಅವನ ಕೈಗೆ ಹ್ಯಾಂಡ್ ಕಫ್ ಅನ್ನ ಹಾಕ್ತಿರ್ತಾರೆ. ಇವನಿಗೆ ಇನ್ನ 18 ವರ್ಷ ಆಗಿಲ್ವಲ್ಲ, ಅಷ್ಟರಲ್ಲಿ ಹೇಗೆ ಇವನಿಗೆ ಕಾರ್ ಬೀಗ ಕೈಗೆ ಸಿಕ್ತು ಅಂತ ಹೀರೋ ಕೇಳಿದ್ರೆ ಇವನ ಹೆಂಡತಿ ಇವಾಗ ಹೊಸದಾಗಿ ಇನ್ನೊಬ್ಬನನ್ನ ಸೆಟಪ್ ಮಾಡ್ಕೊಬಿಟ್ಟಿದ್ದಾಳೆ. ಸೊ ಎರಡನೇ ಗಂಡ ಹುಡುಗನಿಗೆ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ವಯಸ್ಸಾದ್ರೂ ನಿನ್ನ ಆಟ ಮಾತ್ರ ಕಡಿಮೆ ಆಗೋದಿಲ್ಲ ಕಣೆ ಅಂತ ಹೀರೋ ಅವಳಿಗೆ ಬೈದ್ಬಿಟ್ಟು ನೆಕ್ಸ್ಟ್ ದಿನ ನಮ್ಮ ಹೀರೋ ಅವನ ಮಗನಿಗೆ ಹೆಲ್ಪ್ ಅನ್ನ ಮಾಡೋದಕ್ಕಾಗಿ ಕೋರ್ಟಿಗೆ ಹೋಗ್ತಾನೆ. ಆ ಹುಡುಗನ ಸ್ಟೆಪ್ ಫಾದರ್ ಕಳಿಸಿದ ಲಾಯರ್ ಅನ್ನು ಕೂಡ ಮಾತಾಡೋದಕ್ಕೆ ಬಿಡದೆ ನಮ್ಮ ಹೀರೋ ಜಡ್ಜ್ ಹತ್ರ ನನ್ನ ಮಗ ಒಳ್ಳೆಯವನು, ಅವನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ, ಅವನ ಫ್ರೆಂಡ್ ಏನೇ ಇವು ಎಲ್ಲದಕ್ಕೂ ಕಾರಣ ಅಂತ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತಾನೆ. ಇದನ್ನ ನೋಡಿ ಟೆನ್ಷನ್ ಆಗಿದ್ದ ಜಡ್ಜ್ ಹುಡುಗನಿಗೆ 1 ವಾರ ಜೈಲು ಶಿಕ್ಷೆಯನ್ನು ಕೊಟ್ಬಿಡ್ತಾರೆ. ಇದರಿಂದ ಸ್ಟೆಪ್ ಫಾದರ್ಗೂ ರಿಯಲ್ ಫಾದರ್ಗೂ ವಿಡಿಯೋ ಕಾಲ್ ಅಲ್ಲಿ ಜಗಳ ಬಂದ್ಬಿಡುತ್ತೆ. ಇನ್ನೊಂದು ಕಡೆ ನಾಸಾವಿನ ಡೈರೆಕ್ಟರ್ ನಾಸಾವಿಗೆ ಸ್ಟ್ರೈಟ್ ಆಗಿ ಬಂದು ಇಲ್ಲಿ ಏನು ತಾನೇ ನಡೀತಿದೆ ಅಂತ ಕೇಳ್ಬೇಕಾದ್ರೆ ನಮ್ಮ ಫೌಲರು ನಡೆಯುವ ವಿಷಯ ಎಲ್ಲವನ್ನೂ ಅವರಿಗೆ ಹೇಳ್ತಾಳೆ. ಚಂದ್ರ ಅದರ ರೆಗ್ಯುಲರ್ ದಾರಿಯನ್ನ ಬಿಟ್ಟು ದಾರಿ ತಪ್ಪಿ ಭೂಮಿ ಕಡೆಗೆ ಬರ್ತಿದೆ. ಅದು ಇನ್ನ 3 ಸಲ ಭೂಮಿಯನ್ನು ಸುತ್ತ ಬರೋಷ್ಟ್ರಲ್ಲಿ ಭೂಮಿಯ ಮ್ಯಾಗ್ನೆಟಿಕ್ ಫೋರ್ಸ್ ಚಂದ್ರನನ್ನ ಗೆಲ್ಕೊಂಡು ಎರಡುವೆ ಹಾಗೆ ಡ್ಯಾಶ್ ಮಾಡಿ ಬ್ಲಾಸ್ಟ್ ಆಗಲಿದೆ. ಇದು ನಡೆಯೋದಕ್ಕೆ ಇನ್ನ 3 ವಾರ ಮಾತ್ರವೇ ಟೈಮ್ ಇರ್ತಿರೋದು. ಇದನ್ನ ತಡೆಯೋದಕ್ಕೆ ಏನು ತಾನೇ ದಾರಿ ಇರ್ತಿದೆ ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಫೌಲರು ಮತ್ತೆ ಒಂದು ಟೀಮ್ ಅನ್ನು ಕರ್ಕೊಂಡು ಡೈರೆಕ್ಟ್ ಆಗಿ ಮೂನಿಗೆನೆ ಹೋಗಿ ನೋಡಿದ್ರೇನೆ ಏನು ವಿಷಯ ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸರಿ ಓಕೆ, ಅಲ್ಲಿಯವರೆಗೂ ಯಾರು ಹೊರಗಡೆ ಏನನ್ನು ಹೇಳ್ಕೋಬೇಡಿ ಅಂತ ಡೈರೆಕ್ಟರ್ ಹೇಳಿ ಬಾಯನ್ನ ಮುಚ್ಚಲ್ಲ. ಅಷ್ಟರಲ್ಲಿ ಎಲ್ಲರ ಫೋನಿಗೂ ನ್ಯೂಸ್ ಅಲರ್ಟ್ ಬರುತ್ತೆ. ಚಂದ್ರ ಅದರ ಆರ್ಬಿಟ್ ಡೈರೆಕ್ಷನ್ ಬಿಟ್ಟು ದಾರಿ ತಪ್ಪಿಟ್ಟಿದೆ ಅಂತ ಎಲ್ಲರ ಫೋನಿಗೂ ಹೆಡ್ಲೈನ್ಸ್. ಆವಾಗ ನಮ್ಮ ಫೌಲರ್ ಅವಳ ಎಕ್ಸ್ ಹಸ್ಬೆಂಡ್ ಕಾಲ್ ಅನ್ನು ಮಾಡ್ತಾನೆ. ಅವನ ಆರ್ಮಿಯಲ್ಲಿ ಏನೋ ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇರ್ತಿದ್ದಾನೆ. ನ್ಯೂಸ್ ಅಲ್ಲಿ ಬರೋದೆಲ್ಲ ನಿಜವ ಅಂತ ಕೇಳಿದ್ರೆ ಹೌದು, ನಾವು ಎಲ್ಲವನ್ನು ಚೆಕ್ ಮಾಡಿ ನೋಡಾಯ್ತು, ಎಲ್ಲ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ನಂಬರ್ಸ್ ಅದನ್ನೇ ಹೇಳ್ತಿರೋದು. ಸರಿ, ನಮ್ಮ ಮಗ ಜಿಮ್ಮಿ ಹೇಗಿರ್ತಿದ್ದಾನೆ, ಅವನ ಬಗ್ಗೆ ಚಿಂತೆ ನಿನಗೆ ಏನಕ್ಕೆ ಅಂತ ಹೇಳಿ ಈ ಕಡೆ ಇವಳು ಜಗಳ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ನಮ್ಮ ಹೀರೋ ಬ್ರಯಾನ್ ಜಡ್ಜ್ ಹತ್ರ ಹೇಗಾದ್ರೂ ಹಣವನ್ನಾದ್ರೂ ಕೊಟ್ಟು ಮಗನನ್ನ ರಿಲೀಸ್ ಮಾಡ್ಬಿಡೋಣ ಅಂತ ಅನ್ಕೋತಾನೆ. ಆದ್ರೆ ಜಡ್ಜ್ ಅವರು ತುಂಬಾನೇ ನಿಯತ್ತಾಗಿರ್ತಿದ್ದಾರೆ. ಆದ್ರಿಂದ ಹೀರೋ ಹತ್ರ ಸರಿಯಾಗಿ ರೆಸ್ಪಾಂಡ್ ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆವಾಗ ಹಿಂದೆ ಟಿವಿಯಲ್ಲಿ ನ್ಯೂಸ್ ಸೌಂಡ್ ಆಗಿ ರನ್ ಆಗ್ತಿರ್ಬೇಕಾದ್ರೆ ನಮ್ಮ ಹೀರೋನು ಏನು ಅಂತ ನೋಡೋದಕ್ಕೆ ಹೋಗ್ತಾನೆ. ಈ ನಾಸಾವಿನ ಡೈರೆಕ್ಟರ್ ಮತ್ತೆ ನಮ್ಮ ಫೌಲರು ರಿಪೋರ್ಟರ್ಸ್ ಅನ್ನ ಕರೆಸಿ ಇನ್ನೊಂದು ಲೂನರ್ ಮಿಷನ್ ಅನ್ನ ಮಾಡೋದಕ್ಕೆ ನಾವು ರೆಡಿ ಆಗ್ತಿದೀವಿ. ನ್ಯೂಸ್ ಅಲ್ಲಿ ಬರ್ತಾ ಇರುವ ಈ ಕೆಟ್ಟ ಸುದ್ದಿಗಳನ್ನೆಲ್ಲ ನೀವು ನಂಬಬೇಡಿ. ಮಿಷನ್ ಕಂಪ್ಲೀಟ್ ಆದ ಮೇಲೆ ನಾವು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಹೇಳ್ತೀವಿ ಅಂತ ಹೇಳ್ತಾರೆ ನಾಸಾ ಡೈರೆಕ್ಟರ್. ನಮ್ಮ ಹೀರೋಗೆ ತುಂಬಾನೇ ಆಶ್ಚರ್ಯ. ನಿನ್ನೆ ತಾನೇ ಒಬ್ಬ ಕೇಸಿ ಅಂತ ಬಂದು ಚಂದ್ರ ಅದರ ಆರ್ಬಿಟ್ ಡೈರೆಕ್ಷನ್ ನ ಚೇಂಜ್ ಮಾಡ್ಕೊಬಿಟ್ಟಿದೆ ಅಂತ ಹೇಳ್ದ. ಇವತ್ತು ನೋಡಿದ್ರೆ ನಾಸಾ ಇಂತಹ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಿದಾರಲ್ಲ. ಸೊ ಅವತ್ತಿನ ದಿನಾನೇ ಚಂದ್ರನಿಗೆ ಒಂದು ರಾಕೆಟ್ ಅನ್ನ ಕಳಿಸ್ಕೊಡ್ತಾರೆ ನಾಸಾ. ಆದ್ರೆ ಇಲ್ಲಿ ಊರಿನ ಒಳಗಡೆ ಹೋರಾಟಗಳು ಶುರು ಆಗ್ಬಿಟ್ಟಿರುತ್ತೆ, ಜಗಳಗಳು ಶುರು ಮಾಡ್ಕೊಬಿಟ್ಟಿರ್ತಾರೆ. ಹೇಗಿದ್ರು ಎಲ್ಲರೂ ನಾವು ಸಾಯಲಿದ್ದೀವಿ ಅನ್ನೋ ಥಾಟ್ ಜನರ ಮನ್ಸೊಳಗಡೆ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಎಲ್ಲ ಅಂಗಡಿಗಳ ಒಳಗಡೆನೂ ನುಗ್ಗಿ ಕಳ್ತನ ಮಾಡೋದು, ಸಿಗೋದನ್ನ ತಿನ್ನೋದು, ಗಲಾಟೆ ಮಾಡೋದು ಅಂತ ತುಂಬಾನೇ ಸಮಸ್ಯೆಗಳು ನಡೀತಿರುತ್ತೆ. ಇವನ್ನೆಲ್ಲ ನೋಡಿ ಹೆದರಿದ ನಮ್ಮ ಹೀರೋವನ ಮಗನ ಎರಡನೇ ತಂದೆ ಅಂದ್ರೆ ಸ್ಟೆಪ್ ಫಾದರ್ ನಮ್ಮ ಹೀರೋವನ ಹೆಂಡತಿಗೆ ಫೋನ್ ಕಾಲ್ ಅನ್ನ ಮಾಡಿ ನೀನು ತಕ್ಷಣ ಹೊರಟು ಇಲ್ಲಿಗೆ ಬಾ, ನಾವು ಇಲ್ಲಿಂದ ಹೊರಟು ನಮ್ಮ ನಾಡಿನಲ್ಲೇ ಇರ್ತಾ ಇರುವ ಟಾಪ್ ಮೌಂಟೈನ್ ದೊಡ್ಡದಾಗಿರುವ ಬೆಟ್ಟಕ್ಕೆ ಟಾಪ್ ಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಹೇಳಿ ಕರೀತಿರ್ತಾನೆ. ಆದ್ರೆ ಇಲ್ಲಿ ಹೆಂಡತಿಯವರ ಮಗ ಸೋನಿ ಜೈಲಲ್ಲಿ ಕೂತಿದ್ದಾನೆ. ಅವನನ್ನ ಬಿಟ್ಬಿಟ್ಟು ನಾನು ಹೇಗೆ ಬರೋದು ಅಂತ ಹೆಂಡತಿ ಕೇಳಿದ್ರೆ ಅದ್ರ ಬಗ್ಗೆ ಕೇರೆ ಮಾಡದೇ ಇರೋನು ನೀನು ಬೇಕಾದ್ರೆ ಅಲ್ಲೇನೆ ಕೂತಿರೋ, ನಾನು ಹೊರಡ್ತೀನಿ ಅಂತ ಅವನ ಮಕ್ಕಳನ್ನ ಕರ್ಕೊಂಡು ಹೊರಡುತ್ತಾನೆ. ಈ ಕಡೆ ನಮ್ಮ ಹೀರೋ ಯಾವಾಗಿನ ರೀತಿನೋ ಅವತ್ತಿನ ರಾತ್ರಿ ಅವನ ಕಾರನ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಆವಾಗ ನ್ಯೂಸ್ ಚಾನೆಲ್ ಅಲ್ಲಿ ಕೆಲವೊಂದು ರಾಡಿಕಲ್ ಸೈಂಟಿಸ್ಟ್ ಗಳು ಚಂದ್ರ ಅನ್ನೋದೇ ಫೇಕು, ಅದು ಏಲಿಯನ್ಸ್ ಕ್ರಿಯೇಟ್ ಮಾಡಿರುವ ಒಂದು ಮೆಗಾ ಸ್ಟ್ರಕ್ಚರ್ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ನಮ್ಮ ಹೀರೋಗೆ ಕೇಸಿ ಅವನು ನೆನಪಾಗುತ್ತೆ. ಅವನು ಹೇಳೋದನ್ನ ನಂಬದೆ ನಾವು ಅವನು ಕೊಟ್ಟಿದ್ದ ಪೇಪರ್ಸ್ ಅನ್ನ ತೆಗೆದು ಡಸ್ಟ್ಬಿನ್ ಗೆ ಹಾಕ್ಬಿಟ್ವಲ್ಲ. ಸೊ ಅವತ್ತಿನ ರಾತ್ರಿನೇ ಆ ಸ್ಕೂಲ್ ಗೆ ಹೋಗಿ ಡಸ್ಟ್ಬಿನ್ ಗೆ ಹಾಕಿದ ಪೇಪರ್ಸ್ ಗಳನ್ನ ಹುಡುಕ್ತಿರ್ತಾನೆ ಹೀರೋ. ಆ ಪೇಪರ್ಸ್ ಅಲ್ಲಿ ಚಂದ್ರನ ಆರ್ಬಿಟ್, ಅದರ ಸ್ಪೀಡ್, ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಅಂತ ಎಲ್ಲವನ್ನು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿರ್ಬೇಕಾದ್ರೆ ಅದನ್ನ ನೋಡಿದ ತಕ್ಷಣ ಡಾಕ್ಟರ್ ಕೇಸಿ ಅವರ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾನೆ ಹೀರೋ. ಅವನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರ್ತಾ ಇರುವ ವಿಡಿಯೋವನ್ನ ನೋಡಿದ್ರೆ ಜನರೇ ನಾನು ಹೇಳಿದ್ದು ಎಲ್ಲವೇ ನಿಜವಾಗ್ಲೂ ನಡೀತಿದೆ, ನಾಳೆಗೆನೆ ಎಲ್ಲರೂ ನಾನು ಹೇಳುವ ಜಾಗಕ್ಕೆ ಬನ್ನಿ ಒಂದು ಮೀಟಿಂಗ್ ಅನ್ನ ಮಾಡೋಣ ಅಂತ ಅವನ ಸಬ್ಸ್ಕ್ರೈಬರ್ಸ್ ಗೆ ಹೇಳ್ತಾನೆ. ಆ ಪ್ಲೇಸ್ ಅನ್ನು ನೋಟ್ ಮಾಡಿ ಇಟ್ಕೊಂಡು ನಮ್ಮ ಹೀರೋನು ನೆಕ್ಸ್ಟ್ ದಿನ ಅಲ್ಲಿಗೆ ಹೊರಡ್ತಾನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಕೇಸಿ ಹೇಳುವ ವಿಷಯಗಳನ್ನ ನಂಬುವ ಕೆಲವೊಂದು ಜನರು ಆ ಜಾಗಕ್ಕೆ ಬಂದು ಕೂತು ಕೇಳ್ತಿರ್ತಾರೆ. ನಮ್ಮ ಸೈಂಟಿಸ್ಟ್ ಹೀರೋ ಅಲ್ಲಿಗೆ ಬಂದಿದ ತಕ್ಷಣ ಅದನ್ನ ನೋಡಿ ಅವನು ಸರ್ಪ್ರೈಸ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಹೀರೋನ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿ ಈ ಚಂದ್ರ ಅಂತ ನಾವು ಅನ್ಕೊಂಡಿದೀವಲ್ಲ ಅದು ಆಕ್ಚುಲ್ ಆಗಿ ಏಲಿಯನ್ಸ್ ಇಂದ ಕ್ರಿಯೇಟ್ ಮಾಡಿರುವ ಒಂದು ದೊಡ್ಡ ಮೆಗಾ ಸ್ಟ್ರಕ್ಚರ್. ಅದರ ಮಧ್ಯದಲ್ಲಿ ಖಂಡಿತಗಳು ಅದನ್ನ ರನ್ ಮಾಡ್ತಿರುವ ಎನರ್ಜಿ ಸೋರ್ಸ್ ಇದ್ದೇ ಇರುತ್ತೆ. ಅದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೇಕು, ಅದನ್ನ ಮಾತ್ರ ನಾವು ಸರಿ ಮಾಡ್ಬಿಟ್ರೆ ಎಲ್ಲ
ಎಲ್ಲವೇ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಾಸಾ ಕಳಿಸಿರುವ ರಾಕೆಟ್ ಬಾಹ್ಯಾಕಾಶಕ್ಕೆ ಬಂದ್ಬಿಟ್ಟಿರುತ್ತೆ. ಚಂದ್ರನ ಫೋಟೋದಲ್ಲಿ ಇವುಗಳು ನೋಡಿದ ತೂತಿನ ಒಳಗಡೆ ಒಂದು ಚಿಕ್ಕ ಡ್ರೋನ್ ಅನ್ನು ಕಳಿಸಿ ಏನು ಅಂತ ಚೆಕ್ ಮಾಡಿ ನೋಡ್ತಾರೆ. ಅದು ಒಂದು 25 ಕಿಲೋಮೀಟರ್ ನಾಟಿಗೆ ಕೆಳಗಡೆ ಹೋಗ್ತಾನೆ ಇರುತ್ತೆ. ಆದ್ರೆ ಸಡನ್ ಆಗಿ ಒಂದು ಜಾಗದಲ್ಲಿ ಪಾಸ್ ಆಗಿದ್ದು ಅದು ರಿಟರ್ನ್ ಸ್ಪೀಡ್ ಆಗಿ ಬೇಗನೆ ಮೇಲ್ಗಡೆ ಬರ್ತಿರುತ್ತೆ. ಅದು ಆ ರೀತಿ ಸ್ಪೀಡ್ ಆಗಿ ಬರ್ತಿರ್ಬೇಕಾದ್ರೆ ಮೇಲ್ಗಡೆ ನಿಂತಿರುವ ಸ್ಪೇಸ್ ಶಿಪ್ಪಿನ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲವೇ ಫೇಲ್ಯೂರ್ ಆಗಿ ಶಟ್ ಡೌನ್ ಆಗ್ಬೇಕಾದ್ರೆ ಆ ತೂತಿನ ಒಳಗಡೆಯಿಂದ ಕಪ್ಪು ಕಲರ್ ನೊಣ ಟೆಕ್ನಾಲಜಿ ಗುಂಪು ಹೊರಗಡೆ ಬಂದು ಇವರ ಸ್ಪೇಸ್ ಶಟಲ್ ಅನ್ನ ಹಾಗೆ ನುಂಗುತ್ತೆ. ಒಳಗಡೆ ಕೂತಿರುವ 3 ಆಸ್ಟ್ರೋನಾಟ್ಸ್ ಮುಖವನ್ನು ಕಚ್ಚಿಕೊಳ್ಳುತ್ತೆ. ಆದ್ರೆ ಈ ಕ್ರಿಯೇಚರ್ ಹೊರಗಡೆ ಬಂದು ಅಟ್ಯಾಕ್ ಮಾಡಬೇಕಾದ್ರೆ ಚಂದ್ರ ಅದರ ನಾರ್ಮಲ್ ಆದ ಆರ್ಬಿಟ್ ಗೆ ಹಿಂತಿರುಗೋ ರೀತಿ ಕಾಣುತ್ತೆ. ಇದನ್ನ ಲೈವ್ ಆಗಿ ನೋಡ್ತಾ ಇದ್ದ ನಾಸಾ ಸೈಂಟಿಸ್ಟ್ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಇದು ನಡೀತಿರ್ಬೇಕಾದ್ರೆ ಚಂದ್ರ ಭೂಮಿಗೆ ಹತ್ರ ಬಂದಿರೋದ್ರಿಂದ ಸಮುದ್ರದಲ್ಲಿ ಚೇಂಜಸ್ ಉಂಟಾಗಿ ಊರಿನ ಒಳಗಡೆ ನೀರೆಲ್ಲ ಬರೋದಕ್ಕೆ ಶುರುವಾಗುತ್ತೆ, ಸುನಾಮಿ ರೀತಿ. ಆ ಸಮಯದಲ್ಲಿ ನಮ್ಮ ಹೀರೋ ಒಂದು ಹೋಟೆಲ್ ಒಳಗಡೆ ಕೂತು ಕೇಸಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆ ಹೋಟೆಲ್ ಒಳಗಡೆನೆ ನೀರೆಲ್ಲ ನುಗ್ಬಿಡುತ್ತೆ. ತಕ್ಷಣವೇ ಇವ್ರುಗಳಿಗೆಲ್ಲರೂ ಆ ಹೋಟೆಲ್ ನ ಟಾಪ್ ಫ್ಲೋರ್ ಗೆ ಹೋಗಿ ಕೂತ್ಕೋತಾರೆ. ನಾಸಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರುವ ಡೈರೆಕ್ಟರ್ ಹೆದರ್ಕೊಬಿಡ್ತಾರೆ. ಏನು ಕರ್ಮ ಇದು ಅಂತ ಕೇಳ್ಬೇಕಾದ್ರೆ ಫೌಲರ್ ಏನು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಖಂಡಿತ ಇದೊಂದು ಟೆಕ್ನಾಲಜಿನೇ. ನಾವು ಏನನ್ನ ಮಾಡ್ತಿದೀವಿ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಆಪೋಸಿಟ್ ಆಗಿ ಅದು ಕೆಲಸ ಮಾಡ್ತಿದೆ. ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏಲಿಯನ್ ಟೆಕ್ನಾಲಜಿಯಾಗಿ ಇರಬೇಕು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ತುಂಬಾನೇ ಹೆದರಿ ಹೋದ ಡೈರೆಕ್ಟರ್ ನೈಸಾಗಿ ಹೊರಗಡೆ ಹೋಗಿ ಅವನ ಹೆಂಡತಿಗೆ ಕಾಲ್ ಅನ್ನ ಮಾಡಿ ಮಕ್ಕಳನ್ನ ರೆಡಿ ಮಾಡು, ತಕ್ಷಣವೇ ನಾವು ಇಲ್ಲಿಂದ ಹೊರಡಬೇಕು ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿದ ಫೌಲರ್ ಸರ್ ಏನನ್ನ ಸರ್ ಮಾಡ್ತಿದ್ದೀರಾ, ನೀವೇನೇ ಇಲ್ಲಿಗೆ ಡೈರೆಕ್ಟರ್, ನೀವೇನೇ ಇಲ್ಲಿದ್ದು ಎಲ್ಲ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಡೈರೆಕ್ಟರ್ ಇಲ್ಲಿ ನೋಡು ನಾನು ಕೆಲಸವನ್ನೇ ಬಿಟ್ಟು ಹೋಗ್ತಿದ್ದೀನಿ, ಇನ್ ಮುಂದೆ ಇದ್ರ ಮೇಲೆ ನೀನೇನೇ ಈ ನಾಸಾಗಿ ಡೈರೆಕ್ಟರ್ ತಗೋ ಐಡಿ ಕಾರ್ಡ್ ಬ್ಯಾಚ್ ಅಂತ ಎಲ್ಲವನ್ನು ಫೌಲರ್ ಗೆ ಕೊಟ್ಬಿಟ್ಟು ಅವನು ಅಲ್ಲಿಂದ ಹೊರಟು ಬಿಡ್ತಾನೆ. ಇವಾಗ ಇನ್ ಮುಂದೆ ಫೌಲರ್ ಏನೇ ನಾಸಾಗೆ ಹೊಸ ಡೈರೆಕ್ಟರ್. ಸೊ ಆ ಪವರ್ ಅನ್ನು ಯೂಸ್ ಮಾಡಿ ನಾಸಾವಿನ ಸೀಕ್ರೆಟ್ ಆದ ಟೇಪ್ಸ್ ಗಳನ್ನೆಲ್ಲ ಇಟ್ಟಿರುವ ಬಿಲ್ಡಿಂಗ್ ಗೆ ನಮ್ಮ ಫೌಲರ್ ನುಗ್ಗಿ ಹಳೆ ರೆಕಾರ್ಡ್ಸ್ ಅನ್ನೆಲ್ಲ ಚೆಕ್ ಮಾಡ್ತಿರ್ತಾಳೆ. ಸೊ ಅವಳು ಒಳಗಡೆ ಬರೋದನ್ನ ಅಲ್ಲಿ ಆಲ್ರೆಡಿ ಇರುವ ಹಳೆ ಸೈಂಟಿಸ್ಟ್ ಒಬ್ಬರು ನೋಡ್ಬಿಡ್ತಾರೆ. ಒಳಗಡೆ ಹೋಗಿ ಚೆಕ್ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಫೌಲರ್ 10 ವರ್ಷದ ಹಿಂದೆ ನಮ್ಮ ಬ್ರಯಾನ್ ಜೊತೆಗೆ ನಮ್ಮ ಹೀರೋ ಜೊತೆಗೆ ಸ್ಪೇಸ್ ಗೆ ಹೋಗಿರ್ಬೇಕಾದ್ರೆ ಇದೇ ತರದ ಕಪ್ಪು ಕಲರ್ ನೊಣ ಗುಂಪುಗಳು ಬಂದು ಅಟ್ಯಾಕ್ ಮಾಡಿದ್ದು. ಅದು ನಮ್ಮ ಬ್ರಯಾನ್ ಅವರ ಹೆಲ್ಮೆಟ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರೋದನ್ನ ನೋಡ್ತಾಳೆ. ಆದ್ರೆ ಇದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗದೇ ಇರೋ ರೀತಿ ನಾಸಾ ಮುಚ್ಚಿಟ್ಬಿಟ್ಟಿತ್ತು. ಆವಾಗ ಅಲ್ಲಿಗೆ ಬರುವ ಹಳೆ ಸೈಂಟಿಸ್ಟ್ ನೀನು ಹೇಗೆ ಒಳಗಡೆ ಬಂದೆ ಅಂತ ಕೇಳಿದ್ರೆ ನಾನೇನೇ ಇನ್ ಮುಂದೆ ನಾಸಾಗೆ ಹೊಸ ಡೈರೆಕ್ಟರ್. ಅದು ಇರ್ಲಿ, ಏನಕ್ಕಾಗಿ ಈ ವಿಡಿಯೋವನ್ನು ಹೊರಗಡೆ ಪ್ರಪಂಚಕ್ಕೆ ತೋರಿಸದೆ ಏನಕ್ಕಾಗಿ ನಾಸಾ ಮುಚ್ಚಿಟ್ಟಿತ್ತು? ಇಷ್ಟೊಂದು ಅಡ್ವಾನ್ಸ್ಡ್ ಆಗಿರುವ ಏಲಿಯನ್ ಟೆಕ್ನಾಲಜಿಯನ್ನ ಇಲ್ಲಿಯವರೆಗೂ ನಾಸಾ ನೋಡೇ ಇಲ್ಲ. ಅದಕ್ಕಾಗಿ ನಾವು ರೆಡಿಯಾಗೂ ಇಲ್ಲ. ಅದ್ರ ಬಗ್ಗೆ ನಾವು ರಿಸರ್ಚ್ ಅನ್ನು ಮಾಡೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಜನಗಳ ಹತ್ರ ಹೇಳಿ ಅವ್ರಿಗೆ ಭಯ ಹುಟ್ಟಿಸಬಾರ್ದು ಅಂತಾನೆ ಎಲ್ಲವನ್ನು ಮುಚ್ಚಿಟ್ಟಿದ್ದು ನಾಸಾ. ಆದ್ರೆ ಇದ್ರ ಬಗ್ಗೆ ರಿಸರ್ಚ್ ಅನ್ನು ಮಾಡ್ತಿರ್ಬೇಕಾದ್ರೇನೆ ನಮ್ಮ ಗವರ್ಮೆಂಟ್ ಬಡ್ಜೆಟ್ ಇಲ್ಲ ಅಂತ ಇದನ್ನ ಸ್ಟಾಪ್ ಮಾಡಿಬಿಟ್ರು. ಇದ್ರ ಮೇಲೆ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ, ನೀನು ಸುಮ್ನೆ ಮನೆಗೆ ಹೋಗಿ ನಿನ್ನ ಮಕ್ಕಳ ಜೊತೆ ಆರಾಮಾಗಿದ್ದು ಲಾಸ್ಟ್ ಗೆ ಸತ್ತೋಗು ಅಂತ ಹೇಳ್ಬಿಟ್ಟು ಅಜ್ಜ ಅಲ್ಲಿಂದ ಹೊರಟು ಬಿಡ್ತಾರೆ. ತಕ್ಷಣವೇ ನಮ್ಮ ಫೌಲರ್ ಮಿಲಿಟರಿ ಅವರ ಜೊತೆಗೆ ಒಂದು ಕಾನ್ಫರೆನ್ಸ್ ಕಾಲ್ ಅನ್ನ ಮಾತಾಡಿ ಅವರುಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಈ ಏಲಿಯನ್ ಟೆಕ್ನಾಲಜಿ ಕ್ರಿಯೇಚರ್ ನ ಮಾತ್ರ ನಾವು ಹೇಗಾದ್ರೂ ಕೊಂದ್ಬಿಟ್ರೆ ಚಂದ್ರ ಮತ್ತೆ ಅದರ ಆರ್ಬಿಟ್ ಗೆ ರಿಟರ್ನ್ ಹೋಗ್ಬಿಡುತ್ತೆ ಅಂತ ಅವಳ ಐಡಿಯಾವನ್ನ ಹೇಳ್ಬೇಕಾದ್ರೆ, ಆದ್ರೆ ಇವಾಗ ನಮ್ಮ ಹತ್ರ ಇರುವ ಸ್ಪೇಸ್ ಕ್ರಾಫ್ಟ್ ಅನ್ನ ತಗೊಂಡು ನಾವು ಸ್ಪೇಸ್ ಗೆ ಹೋಗೋಕೆ ಆಗೋದಿಲ್ಲ ಅಂತ ನೀನೇ ಹೇಳ್ತಿದ್ಯಲ್ಲ ಅಂತ ಆಫೀಸರ್ಸ್ ಕೇಳಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ನಾನು ಕಂಡುಹಿಡ್ತಿದ್ದೀನಿ, ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಫೌಲರ್ ಹೇಳ್ಬೇಕಾದ್ರೆ ಅದನ್ನ ಕೇಳದೆ ಇರುವ ಮಿಲಿಟರಿ ಆಫೀಸರ್ಸ್ ಇದ್ರ ಮೇಲೆ ಇದು ಮಿಲಿಟರಿ ಆಪರೇಷನ್, ಇದ್ರ ಒಳಗಡೆ ನೀನು ಇನ್ ಮುಂದೆ ಬರಬೇಡ ಫೌಲರ್ ಅಂತ ಹೇಳಿ ಎಲ್ಲರಿಗೂ ಅಲ್ಲಿಂದ ಹೊರಟು ಬಿಡ್ತಾರೆ. ಆ ಮಿಲಿಟರಿ ಗ್ಯಾಂಗ್ ಅಲ್ಲಿ ಫೈನಲ್ ಆಗಿ ನಡೆದು ಹೋಗ್ತಾ ಇರುವ ನಮ್ಮ ಫೌಲರ್ ಅವಳ ಎಕ್ಸ್ ಹಸ್ಬೆಂಡ್ ನಮ್ಮ ಫೌಲರ್ ಕರೆದು ನೀವು ಕಿತಾಪತಿಗಳು ನೀವು ಏನನ್ನ ಮಾಡ್ತೀರಾ ಅಂತ ನನಗೆ ಗೊತ್ತು, ನ್ಯೂಕ್ಲಿಯರ್ ಬಾಂಬ್ ಅನ್ನು ಯೂಸ್ ಮಾಡಿ ಅದನ್ನ ಸಾಯಿಸ್ಬಿಡೋಣ ಅಂತ ತಾನೇ ನೀವು ಅನ್ಕೋತೀರಾ, ಆದ್ರೆ ಆ ರೀತಿ ನೀವು ಮಾಡಿದ್ರೆ ಚಂದ್ರನೇ ಬ್ಲಾಸ್ಟ್ ಆಗ್ಬಿಡುತ್ತೆ, ಆದ್ರಿಂದ ನಮ್ಮ ಭೂಮಿ ಕೂಡ ನಾಶವಾಗ್ಬಿಡುತ್ತೆ, ನಾನು ಹೇಳೋದನ್ನ ಕೇಳಿ ನನ್ನ ಮಾತನ್ನ ಕೇಳಿ ನನ್ನ ಪ್ಲಾನಿನ ಪ್ರಕಾರ ಹೋಗೋಣ ಅಂತ ಇವಳು ಹೇಳ್ತಾಳೆ. ಆದ್ರೆ ಅವನು ನೋಡು ಇವೆಲ್ಲ ಸರಿ ಬರೋದಿಲ್ಲ, ಸುಮ್ನೆ ನಮ್ಮ ಮಗನನ್ನ ಕರ್ಕೊಂಡು ಕೊಳರಾಡೋ ಬೆಟ್ಟಕ್ಕೆ ಬಂದ್ಬಿಡು, ಅಲ್ಲಿ ನೀವು ಸೇಫ್ ಆಗಿರ್ತೀರಾ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಮನೆಗೆ ಹೋಗಿದ್ದು ಫೌಲರು ಅವಳ ಮಗನ ಜೊತೆಗೆ ಆ ಚೈನೀಸ್ ಬೇಬಿ ಸೀಟರ್ ಅನ್ನು ಕರ್ಕೊಂಡು ಅವಳ ಆಫೀಸ್ಗೆ ಹೊರಡ್ತಾಳೆ. ಹೆದರ್ಕೋಬೇಡ ಮಗ, ನಾವು ಎಲ್ಲರೂ ಸೇಫ್ ಆಗಿ ಬಂಕರ್ ರೂಮ್ ಅಲ್ಲಿ ಇರ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ಅವಳ ಮಗ ಅವನ ಕೈಯಲ್ಲಿ ಹಳೆ ಮಾಡೆಲ್ ಸ್ಪೇಸ್ ಕ್ರಾಫ್ಟ್ ಅನ್ನ ಇಟ್ಟು ಆಟ ಆಡ್ತಿರ್ತಾನೆ. ಅದನ್ನ ನೋಡ್ಬೇಕಾದ್ರೆ ನಮ್ಮ ಫೌಲರಿಗೆ ಒಂದು ಐಡಿಯಾ ಬರುತ್ತೆ, ಮಾಡರ್ನ್ ಸ್ಪೇಸ್ ಕ್ರಾಫ್ಟ್ ಇಂದ ತಾನೇ ಆ ಬಾಂಬ್ ಗಳನ್ನ ನಾವು ಮೇಲ್ಗಡೆ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ, ಆದ್ರೆ ಇದು ಹಳೆ ತರದ ಸ್ಪೇಸ್ ಕ್ರಾಫ್ಟ್, ಇವಾಗ ಅವೆಲ್ಲ ಮ್ಯೂಸಿಯಂ ಅಲ್ಲಿ ಇರ್ತಾ ಇದೆ, ಅದನ್ನ ನಾವು ಯೂಸ್ ಮಾಡೋಣ ಅಂತ ಒಂದು ಅದ್ಭುತವಾದ ಐಡಿಯಾ ಇವಳಿಗೆ ತೋಚುತ್ತೆ. ಆದ್ರೆ ಇದರಲ್ಲಿ ಇರುವ ಯಾವುದೇ ತರದ ಎಲೆಕ್ಟ್ರಾನಿಕ್ಸ್ ಅನ್ನು ಯೂಸ್ ಮಾಡದೆ, ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನು ಯೂಸ್ ಮಾಡದೆ ನೈಸ್ ಆಗಿ ಸ್ಪೇಸ್ ಕ್ರಾಫ್ಟ್ ಅನ್ನ ಸ್ಪೇಸ್ ಗೆ ತಗೊಂಡು ಹೋಗ್ಬೇಕಂದ್ರೆ ಅದು ಒಬ್ಬನ ಕೈಯಲ್ಲಿ ಮಾತ್ರವೇ ಆಗೋದು. ಹಾಗಂತ ಹೋಟೆಲ್ ಟಾಪ್ ಮೇಲೆ ಕೂತಿರುವ ನಮ್ಮ ಹೀರೋವನ್ನ ಹೆಲಿಕಾಪ್ಟರ್ ನ ಬಿಟ್ಟು ಕರ್ಕೊಂಡು ಬರೋದಕ್ಕಾಗಿ ಒಂದು ಟೀಮ್ ಅನ್ನು ಕಳಿಸ್ಕೊಡ್ತಾಳೆ ನಮ್ಮ ಫೌಲರ್. ಇದು ನ್ಯಾಷನಲ್ ಸೆಕ್ಯೂರಿಟಿ ವಿಷಯ, ನಿಮ್ಮನ್ನ ಬೇಗನೆ ನಾಸಾದಲ್ಲಿ ಕರೀತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಈ ಡುಮ್ಮ ಇಲ್ಲದೆ ನಾನು ಎಲ್ಲಿಗೂ ಬರೋದಕ್ಕೆ ಆಗೋದಿಲ್ಲ, ಇವನಿಗೆ ಎಲ್ಲ ವಿಷಯವೇ ಗೊತ್ತು ಅಂತ ನಮ್ಮ ಕೇಸಿಯನ್ನು ಜೊತೆಗೇನೆ ಕರ್ಕೊಂಡು ಹೋಗ್ತಾನೆ ಹೀರೋ. ನಾಸಾ ಆಫೀಸ್ಗೆ ಬಂದು ಫೌಲರ್ ಜೊತೆ ನಮ್ಮ ಹೀರೋ ಮಾತಾಡ್ತಿರ್ಬೇಕಾದ್ರೆ ಫೌಲರ್ ಯಾರು ಈ ಡುಮ್ಮ, ಏನಕ್ಕಾಗಿ ಇವನನ್ನ ಜೊತೆಗೇನೆ ಕರ್ಕೊಂಡು ಸುತ್ತಾಡ್ತಿದ್ಯಾ ಅಂತ ಕೇಳಿದ್ರೆ, ನೀವು ಕಂಡುಹಿಡಿಯೋದಕ್ಕೂ ಮುಂಚೆನೆ ಚಂದ್ರ ಅದರ ಆರ್ಬಿಟ್ ಅನ್ನ ಬಿಟ್ಟು ತಪ್ಪು ದಾರಿಗೆ ಹೋಗ್ಬಿಟ್ಟಿದ್ದನ್ನ ನಮ್ಮ ಕೇಸಿನೇ ಫಸ್ಟ್ ಕಂಡುಹಿಡಿದಿದ್ದು ಅಂತ ಹೇಳ್ಬೇಕು.
ಹೇಳ್ಬೇಕಾದ್ರೆ ಹಾಗಾದ್ರೆ ಇವನಿಂದಾನೇ ನ್ಯೂಸ್ ಅಲ್ಲಿ ಎಲ್ಲವೇ ಸ್ಪ್ರೆಡ್ ಆಗಿದ್ದ ವಿಷಯ ಅಂತ ತಿಳಿದು ಟೆನ್ಷನ್ ಆಗ್ತಾಳೆ ನಮ್ಮ ಫೌಲರ್. ಸರಿ, ಇವಾಗ ಏನಕ್ಕೆ ಇಷ್ಟೊಂದು ವರ್ಷಗಳನ್ನ ಬಿಟ್ಟು ನೀನು ನನ್ನನ್ನು ಕರೆದಿರೋದು ಅಂತ ನಮ್ಮ ಹೀರೋ ಕೇಳಿದ್ರೆ ಫೌಲರ್ ಇವ್ರಗಳ ಪ್ಲಾನ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಆ ಹಳೆ ಕ್ರಾಫ್ಟ್ ಅನ್ನ ತಗೊಂಡು ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನು ಯೂಸ್ ಮಾಡ್ದೇನೆ ನಾವು ಹಾಗೇನೆ ಮೂನಿಗೆ ಹೋಗ್ಬೇಕು. ಸೊ ನಿನ್ನ ಹೆಲ್ಪ್ ತುಂಬಾನೇ ನಮಗೆ ಬೇಕಾಗಿದೆ ಈ ಸಮಯದಲ್ಲಿ. ಇವಾಗ ಮಾತ್ರ ಈ ಕೆಲಸವನ್ನ ನೀನು ಮಾಡಿಕೊಟ್ರೆ ಖಂಡಿತ ನಾನು ರಿಟರ್ನ್ ನಿನ್ನ ಕೆಲಸವನ್ನ ನಿನಗೇನೆ ಕೊಟ್ಬಿಡ್ತೀನಿ, ಯಾಕೆಂದ್ರೆ ಇವಾಗ ನಾಸಾವಿನ ಡೈರೆಕ್ಟರ್ ನಾನೇನೆ ಅಂತ ಹೇಳಿದ್ರೆ ಅದಕ್ಕೆ ಹೀರೋ ಅದೆಲ್ಲ ನನಗೆ ಬೇಕಾಗಿಲ್ಲ, ನನಗೆ ಒಂದೇ ಒಂದು ಇಂಪಾರ್ಟೆಂಟ್ ಆದ ಕೆಲಸವನ್ನ ನೀನು ಮಾಡಿಕೊಟ್ರೇನೆ ಸಾಕು, ಈ ಕೆಲಸವನ್ನ ನಾನು ಮಾಡ್ತೀನಿ. ಏನು ಅಂತ ಕೇಳಿದ್ರೆ ಜೈಲಲ್ಲಿ ಸಿಗಾಕೊಂಡಿರುವ ಇವನ ಮಗಳನ್ನ ರಿಲೀಸ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಫೌಲರು ಸರಿ ಅಂತ ಹೇಳ್ಬೇಕಾದ್ರೆ ಇವರು ಎಲ್ಲರೂ ಒಟ್ಟಿಗೆ ಸೇರಿ ಮಿಷನ್ ಗೆ ಇಳಿತಾರೆ. ತಕ್ಷಣವೇ ನಮ್ಮ ಫೌಲರ್ ಅವಳ ಎಕ್ಸ್ ಹಸ್ಬೆಂಡ್ ಗೆ ಕಾಲ್ ಅನ್ನ ಮಾಡಿ FCU-7 ಅಂದ್ರೆ ಏನು ಅಂತ ಕೇಳ್ತಾಳೆ. ಅದನ್ನ ಕೇಳಿದ ತಕ್ಷಣ ಅವನು ನಡುಗೋಗ್ತಾನೆ. ಅದ್ರ ಬಗ್ಗೆ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ರೆ ಅದನ್ನೆಲ್ಲ ನಾನು ನಿನಗೆ ಆಮೇಲೆ ಹೇಳ್ತೀನಿ, ಫಸ್ಟ್ ಅದು ಏನು ಅಂತ ಹೇಳು. ಅದು ಏನು ಅಂತ ನೋಡಿದ್ರೆ ಅಮೆರಿಕ ಗವರ್ಮೆಂಟ್ ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡಿರುವ ಒಂದು ಎಲೆಕ್ಟ್ರಾನಿಕಲ್ ಬಾಂಬ್, ಜೀವಗಳಿಗೆ ಅಪಾಯವಿಲ್ಲದೆ ಬರೀ ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನ ಮಾತ್ರ ಡ್ಯಾಮೇಜ್ ಮಾಡುವಂತಹ ಒಂದು EMP ಬಾಂಬ್. ಅದನ್ನ ಕೇಳಿದ ತಕ್ಷಣ ಫೌಲರ್ ಹಾಗಾದ್ರೆ ಚಂದ್ರನಿಂದ ಹೊರಗಡೆ ಬಂದು ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡಿದ್ದು ಒಂದು ಟೆಕ್ನಾಲಜಿನೇ, ಹಾಗಾದ್ರೆ ಈ EMP ಬಾಂಬ್ ಅನ್ನ ಇಟ್ಟು ಆರಾಮಾಗಿ ಆ ಟೆಕ್ನಾಲಜಿಯನ್ನ ನಮ್ಮ ಕೈಯಲ್ಲಿ ಕೊಳ್ಳೋಕೆ ಆಗುತ್ತೆ. ಆ ಬಾಂಬ್ ಅನ್ನ ಸೇಫ್ ಆಗಿ ಸ್ಪೇಸ್ ಗೆ ತಗೊಂಡು ಹೋಗೋದು ನನ್ನ ಕೆಲಸ, ಹೇಗಾದ್ರೂ ಆ ಬಾಂಬ್ ಅನ್ನ ಈ ಸ್ಟೇಷನ್ ಗೆ ಮಾತ್ರ ನೀವು ಸೇಫ್ ಆಗಿ ಕಳಿಸ್ಕೊಡಿ ಅಂತ ಕೇಳ್ಕೊತಾವಳೆ. ನಂತರ ಮ್ಯೂಸಿಯಂ ಗೆ ಹೋಗಿ ಅಲ್ಲಿರುವ ಹಳೆ ಸ್ಪೇಸ್ ಕ್ರಾಫ್ಟ್ ಅನ್ನ ಸೇಫ್ ಆಗಿ ಹೊರಗಡೆ ತರೋದಕ್ಕೆ ಎಲ್ಲಾ ಕೆಲಸವನ್ನು ರೆಡಿ ಮಾಡ್ತಾರೆ. ಹೊರಗಡೆ ಕಂಡೀಷನ್ ಅನ್ನ ನೋಡ್ಬೇಕಾದ್ರೆ ಎಲ್ಲವೇ ತಲೆ ಕೆಳಗೆ ಆಗ್ಬಿಟ್ಟಿರುತ್ತೆ. ಜನರು ಪೆಟ್ರೋಲ್ ಡೀಸೆಲ್ ಅನ್ನ ಕದ್ಕೊಂಡು ಕಾರಲ್ಲಿ ಎಸ್ಕೇಪ್ ಆಗೋದಕ್ಕೇನೆ ನೋಡ್ತಾರೆ. ಕೈಗೆ ತುಂಬಾನೇ ಬಂಡಲ್ ಹಣ ಸಿಕ್ಕಿದ್ರು ಕೂಡ ಅದನ್ನ ಬಿಸಾಕ್ಬಿಟ್ಟು ಅವರ ಜೀವವನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಓಡಿ ಹೋಗ್ತಿರ್ತಾರೆ. ನಮ್ಮ ಹುಡುಗರು ಮ್ಯೂಸಿಯಂ ಅಲ್ಲಿ ಇರ್ತಾ ಇದ್ದ ಸ್ಪೇಸ್ ಕ್ರಾಫ್ಟ್ ಅನ್ನ ಎತ್ತಿ ಒಂದು ಏರೋಪ್ಲೇನ್ ಮೇಲೆ ಇಟ್ಟು ಡೈರೆಕ್ಟ್ ಆಗಿ ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಾ ಇರುವ ಒಂದು ಏರ್ ಬೇಸ್ ಗೆ ತಂದು ನಿಲ್ಲಿಸ್ತಾರೆ. ಚಂದ್ರ ಭೂಮಿಗೆ ಹತ್ರ ಬರ್ತಾ ಭೂಮಿಯಲ್ಲಿ ಎಲ್ಲಾ ಕಡೆನೂ ಜೋರಾಗಿ ಅರ್ಥಕ್ವೇಕ್ ಆಗ್ತಿರುತ್ತೆ. ಅದನ್ನ ನ್ಯೂಸ್ ಅಲ್ಲಿ ತೋರಿಸ್ತಿರ್ತಾರೆ. ಇದನ್ನೆಲ್ಲ ನೋಡಿ ನಾಸಾ ಸೈಂಟಿಸ್ಟ್ ಎಲ್ಲರೂ ಕನ್ಫ್ಯೂಷನ್ ಆಗ್ತಿರ್ತಾರೆ. ಚಂದ್ರನಿಗೆ ಭೂಮಿಯಲ್ಲಿ ಇಷ್ಟೊಂದು ಅರ್ಥಕ್ವೇಕ್ಸ್ ಅನ್ನ ಬರೋ ಅಷ್ಟಿಗೆ ಪವರ್ ಇಲ್ವಲ್ಲ, ಅಷ್ಟೊಂದು ಮ್ಯಾಗ್ನೆಟಿಕ್ ಫೋರ್ಸ್ ಅದ್ರ ಒಳಗಡೆ ಇಲ್ವಲ್ಲ ಅಂತ ಇವ್ರುಗಳು ಹೇಳ್ಬೇಕಾದ್ರೆ ಅಲ್ಲಿಗೆ ಬಂದಿದ್ದ ನಮ್ಮ ಕೇಸಿ ಚಂದ್ರನೇ ಇಲ್ಲ, ಅದು ಒಂದು ಏಲಿಯನ್ ಕ್ರಿಯೇಟ್ ಮಾಡಿರುವ ಮೆಗಾ ಸ್ಟ್ರಕ್ಚರ್, ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಅಂತ ಅವರಿಗೆ ಕ್ಲಾಸ್ ಅನ್ನ ತಗೋತಿರ್ತಾನೆ. ಆವಾಗ ನಮ್ಮ ಬ್ರಯನ್ ಮತ್ತೆ ಫೌಲರ್ ಆ ಏರ್ ಬೇಸ್ ಗೆ ಬಂದು ಸೇರ್ತಾರೆ. ನಮ್ಮ ಫೌಲರ್ ಅವಳ ಎಕ್ಸ್ ಹಸ್ಬೆಂಡ್ ಆರ್ಮಿಯಾದಲ್ಲಿ ದೊಡ್ಡ ಆಫೀಸರ್ ಆಗಿರೋದ್ರಿಂದ ಇವಳು ಕೇಳ್ಕೊಂಡ ಹಾಗೆ ಆ FU-7 ಅನ್ನುವ EMP ಬಾಂಬ್ ಅನ್ನ ಈ ಏರ್ ಬೇಸ್ ಗೆ ತಂದು ಕೊಡ್ತಾರೆ. ಆವಾಗ ಇಬ್ಬರು ಮಿಲಿಟರಿ ಆಫೀಸರ್ಸ್ ಈ ತರ ಈ ಬಟನ್ ಅನ್ನ 2 ಸಲ ಪ್ರೆಸ್ ಮಾಡಿ ಇಟ್ಬಿಟ್ಟು ಈ ರೆಡ್ ಕಲರ್ ಬಟನ್ ಅನ್ನ ಜೋರಾಗಿ ಅಮ್ಕಿ ಪ್ರೆಸ್ ಮಾಡಿ ಹಿಡ್ಕೊಂಡ್ರೇನೆ ಈ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ನಮ್ಮ ಹೀರೋಗೆ ಹೇಳ್ಕೊಡ್ತಿರ್ತಾರೆ. ಆವಾಗ ಜೈಲಿಂದ ರಿಲೀಸ್ ಆಗಿದ್ದ ನಮ್ಮ ಹೀರೋ ಅವನ ಮಗನನ್ನ ಕರ್ಕೊಂಡು ಬಂದು ಅವನ ತಂದೆ ಹತ್ರ ಬಿಡ್ತಾರೆ. ಅವನನ್ನ ತಪ್ಕೊಂಡು ಹೇಗೋ ನಿನ್ನನ್ನು ಹೊರಗಡೆ ತಂದ್ಬಿಟ್ಟೆ ಮಗ ಅಂತ ತಂದೆ ಖುಷಿ ಆಗ್ತಾನೆ. ಇನ್ನೊಂದು ಕಡೆ ನಮ್ಮ ಫೌಲರ್ ಅವಳ ಎಕ್ಸ್ ಹಸ್ಬೆಂಡ್ ಮಗನಿಗೆ ಕಾಲ್ ಅನ್ನ ಮಾಡಿ ಅಮ್ಮನ ಹತ್ರ ಫೋನ್ ಅನ್ನ ಕೊಡಪ್ಪ ಅಂತ ಹೇಳಿ ಎಲ್ಲಿರ್ತಿದ್ಯಾ ನೀನು, ಬೇಗನೆ ನಮ್ಮ ಮಗನನ್ನ ಕರ್ಕೊಂಡು ಕೊಲರಾಡದಲ್ಲಿ ಇರ್ತಾ ಇರುವ ಬೆಟ್ಟಕ್ಕೆ ಬಾ, ಬಂಕರ್ಗೆ ಬಾ ಅಂತ ಹೇಳ್ತಾನೆ. ಇನ್ನ ಸ್ವಲ್ಪ ಹೊತ್ತಲ್ಲಿ ನಮ್ಮ ಸ್ಪೇಸ್ ಕ್ರಾಫ್ಟ್ ಇಲ್ಲಿಂದ ಹೊರಟು ಬಿಡುತ್ತೆ. ಅದು ಇಲ್ಲಿಂದ ಹೋಗಿದ ತಕ್ಷಣ ನಮ್ಮ ಮಗನನ್ನ ಕರ್ಕೊಂಡು ನೀನು ಹೇಳುವ ಜಾಗಕ್ಕೆ ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಇವ್ರುಗಳು ಈ ರೀತಿ ಮಾತಾಡ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ಜೋರಾಗಿ ಅರ್ಥಕ್ವೇಕ್ ಆಗುತ್ತೆ. ಹೊರಗಡೆ ಇವ್ರುಗಳು ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ದೊಡ್ಡ ಪ್ರಾಬ್ಲಮ್ ಉಂಟಾಗ್ತಿರುತ್ತೆ. ಇವಾಗ ಬಂದಿದ್ದ ಅರ್ಥಕ್ವೇಕ್ ಅಲ್ಲಿ ಇವ್ರುಗಳ ರಾಕೆಟಿನ ಒಂದು ಎಂಜಿನ್ ಪಕ್ಕದಲ್ಲಿ ಡ್ಯಾಶ್ ಮಾಡಿ ಡ್ಯಾಮೇಜ್ ಆಗಿ ಅದ್ರ ಒಳಗಡೆ ಇರ್ತಾ ಇದ್ದ ಕೂಲೆಂಟ್ ಎಲ್ಲ ಹೊರಗಡೆ ಬಂದು ಇವಾಗ ಅದು ಕೆಟ್ಟೋಗ್ಬಿಡುತ್ತೆ. ಅದನ್ನ ಇವಾಗ ರೆಡಿ ಮಾಡಿಸೋದಕ್ಕೆ ಯಾರನ್ನು ಇವಾಗ ಸದ್ಯಕ್ಕೆ ಕರೆಯೋದಕ್ಕೆ ಆಗೋದಿಲ್ಲ. ಅಷ್ಟೇ ಇದ್ರ ಮೇಲೆ ರಾಕೆಟ್ ಅನ್ನ ನಾವು ಹಾರಿಸೋದಕ್ಕೆ ಆಗೋದಿಲ್ಲ. ನಮ್ಮ ಪ್ಲಾನ್ ನಂಬಿಕೆ ಎಲ್ಲವೇ ಹೋಗ್ಬಿಡ್ತು, ಎಲ್ಲವೇ ಫೇಲಿಯರ್ ಆಗ್ಬಿಡ್ತು, ಎಲ್ಲರೂ ಅವರವರ ಮನೆಗೆ ಹೊರಡಿ ಅಂತ ನಮ್ಮ ಫೌಲರೇ ಅವಳ ನಂಬಿಕೆಯನ್ನ ಕಳ್ಕೊಂಡು ಅಲ್ಲಿರೋರನ್ನೆಲ್ಲ ಹೋಗಿ ಅಂತ ಹೇಳ್ತಿರ್ತಾಳೆ. ಮತ್ತೆ ಅವಳು ಆಫೀಸ್ಗೆ ರಿಟರ್ನ್ ಬರ್ಬೇಕಾದ್ರೆ ಆಫೀಸಲ್ಲಿ ಇದ್ದವ್ರು ಎಲ್ಲರೂ ಹೋಗ್ಬಿಟ್ಟಿರ್ತಾರೆ. ಆದ್ರೆ ನಮ್ಮ ಕೇಸಿ ಮಾತ್ರ ಇಬ್ಬರು ನಾಸಾ ಸೈಂಟಿಸ್ಟ್ ಗಳನ್ನ ಕೂರಿಸಿ ಸ್ಕ್ರೀನ್ ಬೋರ್ಡ್ ಅಲ್ಲಿ ಏನನ್ನು ನೋಡ್ತಿರ್ತಾನೆ. ಏನು ಅಂತ ನೋಡಿದ್ರೆ ಮೂನಿನ ಮ್ಯಾಗ್ನೆಟಿಕ್ ಫೋರ್ಸ್ ಇವಾಗ 80% ಜಾಸ್ತಿ ಆಗ್ಬಿಟ್ಟಿದೆಯಂತೆ. ಆದ್ರಿಂದಾನೇ ಈ ಅರ್ಥಕ್ವೇಕ್ ಬಂದಿದೆ. ಬೇಗನೆ ನಾವು ಏನನ್ನಾದ್ರೂ ಮಾಡ್ಲಿಲ್ಲ ಅಂದ್ರೆ ಟೋಟಲ್ ಆಗಿ ಇಡೀ ಭೂಮಿನೇ ನಾಶವಾಗ್ಬಿಡುತ್ತೆ ಅಂತ ಕೇಸಿ ಹೇಳ್ಬೇಕಾದ್ರೆ ಫೌಲರ್ ಗೆ ಒಂದು ಐಡಿಯಾ ಬರುತ್ತೆ. ಡೈರೆಕ್ಟ್ ಆಗಿ ನಮ್ಮ ಹೀರೋ ಬ್ರಯನ್ ಹತ್ರ ಬಂದು ಒಂದು ಎಂಜಿನ್ ಫೇಲರ್ ಆಗ್ಬಿಟ್ಟಿದ್ರು ಪರವಾಗಿಲ್ಲ, ಈ ರಾಕೆಟ್ ಅನ್ನು ತಗೊಂಡು ಬಾಂಬಿನ ಜೊತೆಗೆ ನಾವು ಡೈರೆಕ್ಟ್ ಆಗಿ ಮೂನಿಗೆ ಹೋಗೋಣ. ಚಂದ್ರನ ಮ್ಯಾಗ್ನೆಟಿಕ್ ಫೋರ್ಸ್ ಇವಾಗ 80% ಜಾಸ್ತಿ ಆಗ್ಬಿಟ್ಟಿರೋದ್ರಿಂದ ನಾವು ಜಸ್ಟ್ ಒಂದು ಎಂಜಿನ್ ಅನ್ನು ಯೂಸ್ ಮಾಡಿ ಪವರ್ ಕೊಟ್ಟು ಮುಂದೆ ಮೇಲ್ಗಡೆ ಹೋಗ್ಬಿಟ್ರೇನೆ ಸಾಕು. ನಂತರ ಚಂದ್ರನ ಮ್ಯಾಗ್ನೆಟಿಕ್ ಫೋರ್ಸ್ ನಮ್ಮ ರಾಕೆಟ್ ಅನ್ನ ಮೇಲ್ಗಡೆ ಎಳ್ಕೊಳ್ಳುತ್ತೆ ಅಂತ ಹೇಳ್ಬೇಕಾದ್ರೆ ಆದ್ರೆ ಇವಾಗ ನಮ್ಮ ಹೀರೋ ಜೊತೆ ರಾಕೆಟ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಇರ್ತಾ ಇದ್ದ ಟೀಮ್ ಅವರು ಎಲ್ಲರೂ ಹೋಗ್ಬಿಟ್ಟಿದಾರಲ್ಲ ಅಂತ ಹೇಳಿ ನಮ್ಮ ಹೀರೋ ಬೇಜಾರಾಗ್ಬೇಕಾದ್ರೆ ಏನಕ್ಕೂ ನೀನು ವರಿ ಪಡ್ಬೇಡ, ನಾನೇನೇ ನಿನ್ನ ಜೊತೆಗೆ ಬರ್ತೀನಿ ಅಂತ ಫೌಲರ್ ಹೇಳ್ತಾಳೆ. ಹಾಗಾದ್ರೆ ನಮಗೆ ಒಬ್ಬರು ಫ್ಲೈಟ್ ಇಂಜಿನಿಯರ್ ಬೇಕಲ್ಲ ಅಂತ ಕೇಳ್ಬೇಕಾದ್ರೆ ನಾನು ಬರ್ತೀನಿ ಅಂತ ನಮ್ಮ ಡುಮ್ಮ ಕೇಸಿನು ಬಂದು ಜಾಯ್ನ್ ಆಗ್ತಾನೆ. ನಂತರ ನಮ್ಮ ಹೀರೋ ಡೈರೆಕ್ಟ್ ಆಗಿ ಅವನ ಮಗನ ಹತ್ರ ಬಂದು ಕಾರಿನ ಬೀಗವನ್ನು ಕೊಟ್ಟು ನಮ್ಮ ಸೈಂಟಿಸ್ಟ್ ಫೌಲರ್ ಅವರ ಮಗನನ್ನು ಕರ್ಕೊಂಡು ಅವರ ಬೇಬಿ ಸೀಟರ್ ಅನ್ನು ಕರ್ಕೊಂಡು ಈ ಕಾರಲ್ಲಿ ಕಲರ್
ಕೊಲರಾಡೋದಲ್ಲಿ ಇರ್ತಾ ಇರುವ ಬೆಟ್ಟಕ್ಕೆ ಹೋಗು, ಅಲ್ಲಿರುವ ಬಂಕರ್ ಅಲ್ಲಿ ನೀವು ಸೇಫ್ ಆಗಿರ್ತೀರಾ ಅಂತ ಹೇಳಿ ಕಳ್ಸಿಕೊಡ್ತಾನೆ ಹೀರೋ. ನಂತರ ಇವ್ರುಗಳು ಆಸ್ಟ್ರೋನೆಟ್ ಸೂಟ್ಸ್ ಅನ್ನೆಲ್ಲ ಹಾಕಿ ರೆಡಿಯಾಗಿ ರಾಕೆಟ್ ಗೆ ಹತ್ಕೊಳ್ಳೋದಕ್ಕೆ ಹೋಗ್ಬೇಕಾದ್ರೇನೆ ನಮ್ಮ ಕೇಸಿ ಒಂದು ವಿಷಯವನ್ನ ನೋಟ್ ಮಾಡ್ತಾನೆ. ಸಮುದ್ರದ ನೀರು ಹಾಗೆ ಒಳಗಡೆ ಗೆಲ್ಕೊತಿರುತ್ತೆ. ಇವ್ರುಗಳು ತಕ್ಷಣ ರಾಕೆಟಿನ ಒಳಗಡೆ ಹೋಗಿ ಹೊರಡೋದಕ್ಕೆ ಎಲ್ಲವನ್ನು ರೆಡಿ ಮಾಡ್ಕೊತಿರ್ತಾರೆ. ಆವಾಗ ಹೊರಗಡೆ ನೋಡಿದ್ರೆ ದೊಡ್ಡದಾಗಿ ಒಂದು ಸುನಾಮಿ ವೇವ್ ಬರ್ತಿರುತ್ತೆ. ತಕ್ಷಣ ಬಿಲ್ಡಿಂಗ್ ಅಲ್ಲಿ ಇರ್ತಾ ಇದ್ದ ವರ್ಕರ್ಸ್ ಎಲ್ಲ ಒಂದು ಹೆಲಿಕಾಪ್ಟರ್ ಗೆ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಷ್ಟೇ ಆ ಸುನಾಮಿ ಬಿಲ್ಡಿಂಗ್ಸ್ ಎಲ್ಲವನ್ನು ಕ್ರಾಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇವಾಗ ರಾಕೆಟ್ ಹತ್ರ ಬರ್ತಿರ್ಬೇಕಾದ್ರೆ ಇವ್ರುಗಳು ಎಂಜಿನ್ ಅನ್ನು ಆನ್ ಮಾಡಿ ಹಾರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ಸುನಾಮಿ ವೇವ್ ಕಂಪ್ಲೀಟ್ ಆಗಿ ರಾಕೆಟ್ ಅನ್ನ ಕವರ್ ಮಾಡಿ ಬಿಡುತ್ತೆ. ಆದ್ರೂ ಬೆಂಕಿ ಹೊರಿತಾ ರಾಕೆಟ್ ಆ ನೀರನ್ನ ಬಿಟ್ಟು ಹೊರಗಡೆ ಹಾರಿ ಬರುತ್ತೆ. ಅವ್ರುಗಳಿಗೆ ಎಸ್ಕೇಪ್ ಆಗ್ಬಿಟ್ರು. ಆದ್ರೆ ಕಾರನ್ನ ಸ್ಟಾಪ್ ಮಾಡ್ಕೊಂಡು ಬ್ಯಾ ಅಂತ ನೋಡ್ತಿದ್ರಲ್ವಾ, ಇವಾಗ ಸುನಾಮಿ ಇವ್ರುಗಳ ಹತ್ರ ಬರ್ತಿರುತ್ತೆ. ಸೊ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಮಗ ಕಾರನ್ನ ತಗೊಂಡು ಸ್ಪೀಡ್ ಆಗಿ ಡ್ರೈವ್ ಮಾಡಿ ಹೋಗ್ತಿರ್ತಾನೆ. ಈ ಕಡೆ ರಾಕೆಟ್ ಅಲ್ಲಿ ಒಂದು ಎಂಜಿನ್ ಅನ್ನ ಇಟ್ಕೊಂಡು ಎಷ್ಟು ದೂರ ಹಾರೋಕೆ ಆಗುತ್ತೋ ಅಷ್ಟು ದೂರ ನಮ್ಮ ಹುಡುಗರು ಹಾರಿ ಬಂದ್ಬಿಟ್ಟಿರ್ತಾರೆ. ಇದ್ರ ಮೇಲೆ ಎಂಜಿನ್ ಅಲ್ಲೂ ಡೀಸೆಲ್ ಖಾಲಿ ಆಗ್ಬಿಟ್ಟಿರುತ್ತೆ. ಅಷ್ಟೇ ನಾವು ಕೆಳಗಡೆ ಬಿದ್ದು ಸಾಯ್ತೀವಿ ಅಂತ ಇವ್ರುಗಳು ಅನ್ಕೋಬೇಕಾದ್ರೆ ಸಡನ್ ಆಗಿ ಇವ್ರುಗಳ ರಾಕೆಟ್ ಹಾಗೆ ಮುಂದೆ ಫಾರ್ವರ್ಡ್ ಆಗಿ ಸ್ಪೀಡ್ ಆಗಿ ಹೋಗ್ತಿರುತ್ತೆ. ಇವ್ರುಗಳು ಅನ್ಕೊಂಡಿದ್ದ ರೀತಿನೇ ಚಂದ್ರನ ಮ್ಯಾಗ್ನೆಟಿಕ್ ಫೋರ್ಸ್ ಈ ರಾಕೆಟ್ ಅನ್ನ ಗೆಲ್ಕೊತಿರುತ್ತೆ. ಕೆಳಗಡೆ ನಮ್ಮ ಹೀರೋನ ಮಗನು ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಆ ಸುನಾಮಿ ವೇವ್ಸ್ ಗಳಿಂದ ತಪ್ಪಿಸ್ಕೊತಾರೆ. ಆವಾಗ ಫೌಲರ್ ಅವರ ಮಗ ಅವರ ತಂದೆಗೆ ಕಾಲ್ ಅನ್ನ ಮಾಡಿ, ಸುನಾಮಿ ವೇವ್ ದೊಡ್ಡದಾಗಿ ನಮ್ಮನ್ನ ಚೇಸ್ ಮಾಡಿ ಬಂತು, ಆದ್ರೆ ಸನ್ನಿಯನ್ನ ಕಾರನ್ನ ಸೂಪರ್ ಆಗಿ ಡ್ರೈವ್ ಮಾಡಿ ನಮ್ಮನ್ನ ಕಾಪಾಡ್ದ ಅಂತ ಹೇಳ್ಬೇಕಾದ್ರೆ, ಏನು ಸನ್ನಿನ ಎಲ್ಲಪ್ಪ ನಿಮ್ಮ ಅಮ್ಮ ಅಂತ ಆಫೀಸರ್ ತಂದೆ ಕೇಳ್ಬೇಕಾದ್ರೆ, ಅಮ್ಮ ರಾಕೆಟ್ ಅಲ್ಲಿ ಹತ್ತಿ ಸ್ಪೇಸ್ ಗೆ ಹೋಗ್ಬಿಟ್ಟಿದ್ದಾರೆ. ಏನು ಸ್ಪೇಸ್ಗ ಅಂತ ಮಾತಾಡ್ತಿರ್ಬೇಕಾದ್ರೆ ಫೋನ್ ಅನ್ನು ತಗೊಂಡು ಮಾತಾಡ್ತಾನೆ ನಮ್ಮ ಹೀರೋ ಅವನ ಮಗ. ಆವಾಗ ಎಕ್ಸ್ ಹಸ್ಬೆಂಡ್, ಸರಿ ಬೇಗನೆ ನೀವು ಕಲರೋಡದಲ್ಲಿ ಇರ್ತಾ ಇರುವ ಬೆಟ್ಟಕ್ಕೆ ಬಂದ್ಬಿಟ್ಟು ನನಗೆ ಬೇಗನೆ ಕಾಲ್ ಅನ್ನ ಮಾಡಿ, ಮಿಕ್ಕಿದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಈ ಕಡೆ ಸ್ಪೇಸ್ ಗೆ ಬಂದಿರುವ ನಮ್ಮ ಟೀಮ್ ಅವರ ರಾಕೆಟ್ ಗೆ ಫ್ಯೂಯಲ್ ಅನ್ನ ಫಿಲ್ ಮಾಡಬೇಕು ಅಂತ ಅಲ್ಲಿರುವ ಒಂದು ಸ್ಟೇಷನ್ ಗೆ ಕನೆಕ್ಟ್ ಮಾಡಿ ಫ್ಯೂಯಲ್ ಅನ್ನ ಫಿಲ್ ಮಾಡ್ಕೊತಿರ್ತಾರೆ. ಆವಾಗ ನಮ್ಮ ಡುಮ್ಮ ಕೇಸಿ ಮೊಬೈಲ್ ಅನ್ನ ತಗೊಂಡು ಸೆಲ್ಫಿ ಫೋಟೋವನ್ನ ತಗೋತಿರ್ತಾನೆ. ಇದು ಈ ರೀತಿ ನಡೀತಿರ್ಬೇಕಾದ್ರೆ ಹಿಂದೆ ತಿರುಗಿ ನೋಡಿದ್ರೆ ಚಂದ್ರ ಭೂಮಿಗೆ ಹತ್ರ ದೊಡ್ಡದಾಗಿ ಕಾಣಿಸ್ಕೊತಿರುತ್ತೆ. ಇಲ್ಲಿ ಕೆಳಗಡೆ ಸ್ಪೀಡ್ ಆಗಿ ನಮ್ಮ ಸನ್ನಿ ಕಾರನ್ನ ಡ್ರೈವ್ ಮಾಡಿ ಹೋಗ್ತಿರ್ಬೇಕಾದ್ರೆ ರೋಡ್ ಮಧ್ಯದಲ್ಲಿ ಒಂದು ಕಾರ್ ಅಡ್ಡ ನಿಂತಿರುತ್ತೆ. ಏನು ಅಂತ ಇವ್ರುಗಳಿಗೆ ಕನ್ಫ್ಯೂಷನ್ ಆಗಿ ಕಾರನ್ನ ಸ್ಟಾಪ್ ಮಾಡ್ಬೇಕಾದ್ರೆ ಫಟ್ ಅಂತ 3-4 ಜನರು ಗನ್ ಜೊತೆಗೆ ಬಂದು ನಮ್ಮ ಹುಡುಗರಿಗೆ ಪಾಯಿಂಟ್ ಅನ್ನ ಮಾಡಿ ನಮ್ಮ ಹುಡುಗರ ಕಾರನ್ನ ಕಿತ್ಕೊಬಿಟ್ಟು ಅಲೋನಾಗಿ ಬಿಟ್ಟು ಅವ್ರುಗಳು ಕಾರನ್ನು ತಗೊಂಡು ಹೊರಟು ಬಿಡ್ತಾರೆ. ಸರಿ ಇವಾಗ ಬೇರೆ ದಾರಿನೇ ಇಲ್ಲ, ನಾವು ನಡ್ಕೊಂಡೇ ಹೋಗೋಣ ಅಂತ ನಮ್ಮ ಹುಡುಗರು ನಡೆಯೋದಕ್ಕೆ ಶುರು ಮಾಡ್ತಾರೆ. ಇವಾಗ ಚಂದ್ರ ಭೂಮಿಗೆ ತುಂಬಾನೇ ಹತ್ರ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಚಂದ್ರನಲ್ಲಿ ಇರ್ತಾ ಇರುವ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಹಾಗೆ ಬೆಂಕಿಯ ರೀತಿ ಸುರಿಮಳೆ ಬೀಳ್ತಾ ಇರುತ್ತೆ ಭೂಮಿಯ ಮೇಲೆ. ಆವಾಗ ನಮ್ಮ ಸನ್ನಿ ಅವನ ಗ್ರೂಪ್ ಒಂದು ಚಿಕ್ಕ ಗ್ರಾಮಕ್ಕೆ ಬಂದು ಸೇರ್ಬೇಕಾದ್ರೆ ಆವಾಗ ಚಂದ್ರ ಇನ್ನವೇ ಭೂಮಿಗೆ ಇವ್ರುಗಳ ತಲೆ ಮೇಲೆನೆ ಬಂದ್ಬಿಟ್ಟಿರುತ್ತೆ. ತಕ್ಷಣವೇ ನಮ್ಮ ಹೀರೋವನ ಮಗ ಫೌಲರ್ ಮಗನನ್ನುವೆ ಆ ಬೇಬಿ ಸಿಟರ್ ಅನ್ನುವೆ ಕರ್ಕೊಂಡು ಸೇಫ್ ಆಗಿ ಒಂದು ಜಾಗದಲ್ಲಿ ಹೋಗಿ ಹೌಸ್ಕೊತಾನೆ. ಈ ಕಡೆ ನಮ್ಮ ಟೀಮ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಇರ್ತಾ ಇರುವ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲವನ್ನು ಆಫ್ ಮಾಡಿಬಿಟ್ಟು ನಮ್ಮ ಹೀರೋ ಈ ವಾಲ್ವ್ ಗ್ಯಾಸ್ ಗಳನ್ನ ಓಪನ್ ಮಾಡಿಬಿಟ್ಟು ಹಾಗೆ ಡ್ರೈವ್ ಮಾಡ್ತಾನಲ್ಲ, ಆ ರೀತಿ ಡ್ರೈವ್ ಮಾಡಿನೇ ಚಂದ್ರನಲ್ಲಿ ಇರ್ತಾ ಇರುವ ತೂತಿನ ಹತ್ರ ಸ್ಪೇಸ್ ಕ್ರಾಫ್ಟ್ ಅನ್ನ ತಗೊಂಡು ಹೋಗಿ ನಿಲ್ಲಿಸ್ತಾನೆ ನಮ್ಮ ಹೀರೋ. ನಂತರ ಅದರಲ್ಲಿ ಇರುವ ಒಂದು ಸ್ಪೆಷಲ್ ಆದ ಚೈನೀಸ್ ಸ್ಪೇಸ್ ಶಿಪ್ ಅಲ್ಲಿ ಆ EMP ಬಾಂಬ್ ಅನ್ನ ಇಟ್ಟು ಡೈರೆಕ್ಟ್ ಆಗಿ ತಗೊಂಡು ಹೋಗಿ ಆ ತೂತಿನ ಮೇಲೆ ನಿಲ್ಲಿಸ್ಬಿಟ್ಟು ನಮ್ಮ ಹೀರೋ ನಂತರ ಚೈನೀಸ್ ಶಿಪ್ ಅಲ್ಲಿ ಇರ್ತಾ ಇರುವ EMP ಬಾಂಬ್ ಅನ್ನ ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನ ಎಲ್ಲವನ್ನ ಆಕ್ಟಿವೇಟ್ ಮಾಡಿ ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಈ ದೊಡ್ಡ ಶಿಪ್ ಗೆ ಬಂದ್ಬಿಡ್ತಾನೆ. ಹೇಗೋ ಆ ಕ್ರಿಯೇಚರ್ ಇವಾಗ ಹೊರಗಡೆ ಬಂದು ಆ ಶಿಪ್ ಅನ್ನ ನುಂಗುತ್ತೆ. ಆವಾಗ EMP ಬಾಂಬ್ ಅನ್ನ ನಾವು ಬ್ಲಾಸ್ಟ್ ಮಾಡಿ ಬಿಡೋಣ ಅಂತ ಬಾಂಬಿನ ರಿಮೋಟ್ ಅನ್ನ ಕೈಗೆ ತಗೊಂಡು ಆ ರೆಡ್ ಕಲರ್ ಬಟನ್ ಅನ್ನು ಪ್ರೆಸ್ ಮಾಡೋದಕ್ಕಾಗಿ ರೆಡಿಯಾಗಿ ಕಾದು ಕೂತಿರ್ತಾರೆ. ಇವ್ರುಗಳು ಅನ್ಕೊಂಡಿದ್ದ ರೀತಿನೇ ಆ ಟೆಕ್ನಾಲಜಿ ನೋಡೋದ ಗುಂಪು ಆ ತೂತಿಂದ ಹೊರಗಡೆ ಬರುತ್ತೆ. ಆದ್ರೆ ಮುಂದೆ ಇರುವ ಚೈನೀಸ್ ಶಿಪ್ ಅನ್ನ ಅಟ್ಯಾಕ್ ಮಾಡೋದನ್ನ ಬಿಟ್ಬಿಟ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲವನ್ನು ಆಫ್ ಮಾಡಿ ಇಟ್ಟಿರುವ ಇವ್ರುಗಳ ಸ್ಪೇಸ್ ಶಿಪ್ ಅನ್ನ ನೋಡಿ ಅಟ್ಯಾಕ್ ಮಾಡೋದಕ್ಕೆ ಸ್ಪೀಡ್ ಆಗಿ ಬರುತ್ತೆ. ಇವ್ರುಗಳು ಶಾಕ್ ಆಗಿ ನೋಡ್ಬೇಕಾದ್ರೆ ಮೇ ಬಿ ಇದಕ್ಕಾಗಿ ಇರ್ಬೇಕು ಅಂತ ಬಾಂಬಿನ ರಿಮೋಟ್ ಅನ್ನ ಡಗ್ ಡಗ್ ಅಂತ ಹೊಡೆದು ಖಾಲಿ ಮಾಡ್ತಾನೆ ಹೀರೋ. ಆದ್ರೂ ಕಂಟಿನ್ಯೂಸ್ ಆಗಿ ಅದು ಬಿಡದೆ ಇವ್ರುಗಳನ್ನ ಹಾಗೆ ಅಟ್ಯಾಕ್ ಮಾಡಿ ಇವರ ಸ್ಪೇಸ್ ಶಿಪ್ ಅನ್ನೇ ನುಂಗೋದಕ್ಕೆ ಬರುತ್ತೆ. ಆವಾಗ್ಲೇನೆ ಹೀರೋಗೆ ಒಂದು ವಿಷಯ ನೆನಪಾಗುತ್ತೆ. ನಮ್ಮ ಡುಮ್ಮ ಕೇಸಿ ಸೆಲ್ಫಿಯನ್ನು ತಗೋತಿದ್ದ ಅಲ್ವಾ ಮೊಬೈಲ್ ಅನ್ನು ಯೂಸ್ ಮಾಡಿ. ಸೊ ತಕ್ಷಣವೇ ಅವನ ಮೊಬೈಲ್ ಅನ್ನು ಆಫ್ ಮಾಡೋದಕ್ಕೆ ಹೇಳಿದ್ರೆ ಕೇಸಿ ಮೊಬೈಲ್ ಅನ್ನು ತಗೊಳ್ಳೋದಕ್ಕೆ ಓದಾಡ್ತಿರ್ತಾನೆ. ಸೊ ಫಟ್ ಅಂತ ನಮ್ಮ ಹೀರೋ ಅವನ ಹತ್ರದಿಂದ ಮೊಬೈಲ್ ಅನ್ನು ಕಿತ್ತು ಹೊಡೆದಾಕ್ತಾನೆ. ನಂತರವೇ ಆ ಏಲಿಯನ್ ಟೆಕ್ನಾಲಜಿ ಇವ್ರುಗಳನ್ನು ಬಿಟ್ಟು ಅಲ್ಲಿಂದ ಯಾವ ತೂತಿಂದ ಹೊರಗಡೆ ಬಂತು ಅಲ್ಲಿಗೆನೆ ಹೋಗ್ಬಿಡುತ್ತೆ. ಆವಾಗ್ಲೇನೆ ಇವ್ರುಗಳಿಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ, ಬರೀ ಎಲೆಕ್ಟ್ರಾನಿಕ್ ಐಟಮ್ಸ್ ಆನ್ ಆಗಿದ್ರೆ ಮಾತ್ರ ಸಾಕಾಗಲ್ಲ, ಅದ್ರ ಜೊತೆಗೆ ಏನಾದ್ರೂ ಜೀವಿಗಳು ಜೀವಂತವಾಗಿ ಇದ್ರೆ ಮಾತ್ರವೇ ಆ ಟೆಕ್ನಾಲಜಿ ಅಟ್ಯಾಕ್ ಮಾಡ್ತಿದೆ ಅಂತ. ಕೆಳಗಡೆ ನಮ್ಮ ಹುಡುಗರು ಹಾಗೆ ನಡೆದು ಒಂದು ಚಿಕ್ಕ ಗ್ರಾಮಕ್ಕೆ ಮತ್ತೆ ಬಂದು ಸೇರ್ತಾರೆ. ಅಲ್ಲಿ ಗೇಟ್ ಅನ್ನು ಕ್ಲೋಸ್ ಮಾಡ್ಕೊಂಡು ತುಂಬಾನೇ ಸೇಫ್ ಆಗಿ ಇರ್ತಾ ಇರುವ ಜನರು ಇವ್ರುಗಳನ್ನು ಒಳಗಡೆ ಬಿಡ್ತಿಲ್ಲ. ನಾನು ಇಂಥವರ ಮಗ ಅಂತ ಹೀರೋ ಅವನ ಮಗ ಹೇಳ್ಬೇಕಾದ್ರೇನೆ ಡೋರ್ ಅನ್ನು ಓಪನ್ ಮಾಡಿ ಇವನ ಎರಡನೇ ತಂದೆ ಆ ಸ್ಟೆಪ್ ಫಾದರ್ ಕಾರನ್ನು ತಗೊಂಡು ಬಂದು ಇವ್ರುಗಳು ಎಲ್ಲರನ್ನು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇವ್ರುಗಳು ಮನೆ ಒಳಗಡೆ ಬರ್ತಾನೆ ಆಕಾಶದಲ್ಲಿ ಚಂದ್ರನಿಂದ ಬಂದು ಬೀಳುವ ಬೆಂಕಿಯ ಬಂಡೆಗಳು ಇಡೀ ಜಾಗವನ್ನೇ ನಾಶ ಮಾಡ್ತಿರುತ್ತೆ. ಮನೆ ಒಳಗಡೆ ಬಂದಿದ್ದ ನಮ್ಮ ಹೀರೋ ಅವನ ಮಗ ಅಲ್ಲಿರೋರ ಹತ್ರ ಈ ಫೌಲರ್ ಅವರ ಮಗ ಈ ಜಾಗದಲ್ಲಿ ಇರ್ತಿದ್ದಾನಲ್ಲ, ಈ ಹುಡುಗನ ತಂದೆ ಮಿಲಿಟರಿಯಲ್ಲಿ ತುಂಬಾನೇ ದೊಡ್ಡ ಆಫೀಸರ್, ಕೊಲರಾಡೋದಲ್ಲಿ ಇರ್ತಾ ಇರುವ ಬೆಟ್ಟಗಳಲ್ಲಿ ಒಂದು ಸೇಫ್ ಆದ ಬಂಕರ್ ಇರ್ತಿದೆ, ಅದೇನೇ
ತುಂಬಾನೇ ಸೇಫ್ ಆದ ಜಾಗ ಅಂತ ಹೇಳ್ತಿದ್ದಾರೆ. ನಾವು ಎಲ್ಲರೂ ತಕ್ಷಣವೇ ಅಲ್ಲಿಗೆ ಹೋಗ್ಬೇಕು, ಬೇಗನೆ ಹೋಗ್ಬೇಕು ಅಂತ ಹೇಳಿದ ತಕ್ಷಣವೇ ಬೇಗ ಬೇಗ ಎಲ್ಲರೂ ಅಲ್ಲಿಗೆ ಹೊರಡ್ತಾರೆ. ಮೇಲೆ ಸ್ಪೇಸ್ ಶಿಪ್ ಅಲ್ಲಿ ಇರ್ತಾ ಇರುವ ನಮ್ಮ ಟೀಮ್ ಅವರು ಬಾಂಬ್ ಅನ್ನು ಇಟ್ಟಿರುವ ಚೈನೀಸ್ ಸ್ಪೇಸ್ ಶಿಪ್ ಅನ್ನ ತಗೊಂಡು ಆ ತೂತಿನ ಒಳಗಡೆನೆ ನುಗ್ತಾರೆ. ಏನೇ ಆದ್ರೂ ಪರವಾಗಿಲ್ಲ, ಒಳಗಡೆ ಕೆಳಗಡೆ ಇಳಿದು ನಾವು ನೋಡ್ಬಿಡೋಣ ಅಂತ 25 ಕಿಲೋಮೀಟರ್ ನಾಟ್ ಅನ್ನು ಟ್ರಾವೆಲ್ ಮಾಡಿ ಹೋಗ್ತಿರ್ತಾರೆ. ಆ ಸ್ಪೇಸ್ ಶಿಪ್ ನ ಲೈಟ್ ಅಲ್ಲೇ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಇವ್ರುಗಳು ಹೋಗ್ತಾ ಇರುವ ತೂತು ಎಲ್ಲವೂ ಯಾವುದೋ ಮೆಟಲ್ ಅಲ್ಲಿ ಮಾಡಿರೋ ರೀತಿ ಕಾಣುತ್ತೆ. ನಾನು ಹೇಳ್ದೆ ಅಲ್ವಾ, ಚಂದ್ರನನ್ನ ಏಲಿಯನ್ಸ್ ಗಳು ಕ್ರಿಯೇಟ್ ಮಾಡಿರುವ ಒಂದು ಮೆಗಾ ಸ್ಟ್ರಕ್ಚರ್ ಅಂತ ಕೇಸಿ ಖುಷಿ ಆಗ್ತಿರ್ಬೇಕಾದ್ರೆ ಇವ್ರುಗಳು ಇನ್ನ ಇನ್ ಡೆಪ್ತ್ ಆಗಿ ಒಳಗಡೆ ಬಂದು ಸೇರ್ತಾರೆ. ಅಲ್ಲಿ ನೋಡ್ಬೇಕಾದ್ರೆ ಆ ಚಂದ್ರನ ಮಧ್ಯದಲ್ಲಿ ಅದನ್ನ ರನ್ ಮಾಡ್ತಾ ಇರುವ ಒಂದು ದೊಡ್ಡ ಎನರ್ಜಿ ಸೋರ್ಸ್ ಇರುತ್ತೆ. ಅದನ್ನ ಸುತ್ತ ದೊಡ್ಡ ದೊಡ್ಡ ಕಬ್ಬಿಣದ ಸರ್ಕಲ್ ರಾಡ್ ಗಳು ರೊಟೇಟ್ ಆಗ್ತಿರುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಸ್ಟ್ರಕ್ಚರ್ಸ್ ಅಂತ ಏನೇನೋ ವಿಚಿತ್ರವಾಗಿರುತ್ತೆ. ಅವನ್ನೆಲ್ಲ ನೋಡ್ಕೊಂಡು ಇವ್ರುಗಳು ಸುತ್ತಾಡ್ತಿರ್ಬೇಕಾದ್ರೆ ಇಲ್ಲಿ ಕೆಳಗಡೆ ಭೂಮಿಯಲ್ಲಿ ಕೊಳರಾಡ ಬೆಟ್ಟಕ್ಕೆ ಹೊರಟಿರುವ ನಮ್ಮ ಹುಡುಗರು ಹೋಗೋ ದಾರಿಯಲ್ಲಿ ಖಂಡಿತ ನಮಗೆ ಆಕ್ಸಿಜನ್ ಬೇಕಾಗುತ್ತೆ ಅಂತ ಒಂದು ಅಂಗಡಿಯಲ್ಲಿ ಸ್ಟಾಪ್ ಮಾಡಿ ಆಕ್ಸಿಜನ್ ಅನ್ನ ಕಲೆಕ್ಟ್ ಮಾಡ್ಕೊತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಗೆ ಗಣ್ಣಿಂದ ಪಾಯಿಂಟ್ ಮಾಡಿ ಕಾರನ್ನ ಕತ್ಕೊಂಡು ಹೋದ್ರಲ್ವಾ, ಅದೇ ಟೀಮ್ ಅವರು ಮತ್ತೆ ಇಲ್ಲಿಗೆ ಬಂದು ಇವ್ರುಗಳ ಕಾರನ್ನು ಕಿತ್ತು ಜೊತೆಗಿರುವ ಆಕ್ಸಿಜನ್ ಅನ್ನು ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆವಾಗ ನಮ್ಮ ಹೀರೋ ಅವನ ಮಗ ಮಾಸ್ ತೋರಿಸ್ಬಿಡ್ತಾನೆ. ಅವನ ಹತ್ರ ಇರುವ ಗನ್ ಅನ್ನ ಅವರ ನೆತ್ತಿಗೇನೆ ಪಾಯಿಂಟ್ ಅನ್ನ ಮಾಡಿ ಎಲ್ಲರೂ ಇಲ್ಲಿಂದ ಸುಮ್ನೆ ಓಡಿ ಹೋಗ್ಬಿಡಿ, ಇಲ್ಲಾಂದ್ರೆ ಅಷ್ಟೇ ಶೂಟ್ ಮಾಡಿ ಕೊಂದ್ ಬಿಡ್ತೀನಿ ಅಂತ ಹೇಳಿ ಎಲ್ಲರನ್ನು ಓಡಿಸ್ತಾನೆ. ನಂತರ ಆಕ್ಸಿಜನ್ ಸಿಲಿಂಡರ್ಸ್ ಕಾರನ್ನು ತಗೊಂಡು ಅಲ್ಲಿಂದ ಸ್ಪೀಡ್ ಆಗಿ ಹೊರಡುತ್ತಾರೆ. ಮೇಲ್ಗಡೆ ಚಂದ್ರನ ಒಳಗಡೆ ಬಂದಿರೋರು ಅಲ್ಲಿರುವ ಸ್ಟ್ರಕ್ಚರ್ಸ್ ಅನ್ನ ಹಾಗೆ ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಆ ಏಲಿಯನ್ ಟೆಕ್ನಾಲಜಿ ಇವ್ರುಗಳು ಒಳಗಡೆ ಇರ್ತಾ ಇರುವ ವಿಷಯವನ್ನ ಕಂಡುಹಿಡಿದು ಇವ್ರುಗಳನ್ನ ಸಾಯಿಸೋದಕ್ಕಾಗಿ ಬರುತ್ತೆ. ಅದನ್ನ ನೋಡಿದ ನಮ್ಮ ಹೀರೋ ಬಾ ನಿನಗಾಗಿ ನಾನು ಕಾಯ್ತಾ ಇದ್ದೆ ಅಂತ ಅನ್ಕೊಂಡು ಬಟನ್ ಅನ್ನ ಪ್ರೆಸ್ ಮಾಡೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆ ಸ್ಪೇಸ್ ಶಿಪ್ ಇವನ ಕಂಟ್ರೋಲ್ ಅನ್ನು ದಾಟಿ ಎಲ್ಲೋ ಬೇರೆ ಕಡೆ ಮೂವ್ ಆಗ್ತಿರುತ್ತೆ. ಅಲ್ಲಿ ಒಂದು ದೊಡ್ಡ ಡೋರ್ ಓಪನ್ ಆಗಿ ಇವ್ರುಗಳನ್ನ ಒಂದು ಬೆಳಕು ಒಳಗಡೆ ಎಳ್ಕೊಂಡು ಹೋಗುತ್ತೆ. ಕರೆಕ್ಟ್ ಆಗಿ ಇವ್ರುಗಳು ಒಳಗಡೆ ಬರ್ಬೇಕಾದ್ರೆ ಆ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಆದ್ರೆ ಆ ಏಲಿಯನ್ ಟೆಕ್ನಾಲಜಿ ಕೈಯಲ್ಲಿ ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ಒಳಗಡೆ ಬರ್ಬೇಕಾದ್ರೆ ಇವರ ಸ್ಪೇಸ್ ಶಿಪ್ ಕೆಳಗಡೆ ಬಿದ್ದು ಮಿರರ್ ಎಲ್ಲ ಹೊಡೆದೋಗುತ್ತೆ. ಆದ್ರಿಂದ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಅಲ್ಲೇನೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಕೆಳಗಡೆ ನಮ್ಮ ಹೀರೋನ ಮಗ ಕಾರನ್ನ ತಗೊಂಡು ಸ್ಪೀಡ್ ಆಗಿ ಬರ್ತಿರ್ಬೇಕಾದ್ರೆ ಆ ಕಳ್ಳರ ಗುಂಪು ಬಿಡದೆ ಇವ್ರುಗಳನ್ನ ಹಿಂದೆನೆ ಫಾಲೋ ಮಾಡಿ ಚೇಸ್ ಮಾಡಿ ಬರ್ತಿರ್ತಾರೆ. ಅದೇ ಸಮಯದಲ್ಲಿ ಚಂದ್ರನು ಇವ್ರು ಇರುವ ಜಾಗಕ್ಕೆ ಹತ್ರ ಬರ್ಬೇಕಾದ್ರೆ ಕೆಳಗಡೆ ಇರುವ ಥಿಂಗ್ಸ್ ಎಲ್ಲವನ್ನು ಚಂದ್ರನ ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಕೊತಿರುತ್ತೆ. ಆವಾಗ ಆಕಾಶದಿಂದ ಬಿದ್ದಿದ್ದ ಒಂದು ಚಂದ್ರನ ದೊಡ್ಡ ಬಂಡೆ ಆಪೋಸಿಟ್ ಅಲ್ಲಿ ಒಂದು ದೊಡ್ಡ ಪಾತಳವನ್ನ ಕ್ರಿಯೇಟ್ ಮಾಡ್ಬಿಡುತ್ತೆ. ಆದ್ರೂ ಸ್ಪೀಡ್ ಅನ್ನ ಕಡಿಮೆ ಮಾಡದೇ ಇರುವ ನಮ್ಮ ಹುಡುಗ ಫಾಸ್ಟ್ ಅಂಡ್ ಫ್ಯೂರಿಯಸ್ ಸ್ಟಂಟ್ ಅನ್ನೆಲ್ಲ ಮಾಡಿ ಹೇಗೋ ಕಾರನ್ನ ಇನ್ನೊಂದು ಕಡೆಗೆ ತಂದ್ಬಿಡ್ತಾನೆ ಸೇಫ್ ಆಗಿ. ಆದ್ರೆ ಕಾರಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಮಿಲಿಟರಿ ಆಫೀಸರ್ ಇವ್ರುಗಳು ಹೇಗಾದ್ರೂ ಬಂಕರ್ ಒಳಗಡೆ ಬಂದ್ಬಿಡ್ತಾರೆ ಅಂತ ವೇಟ್ ಮಾಡ್ತಿದ್ರು. ಆದ್ರೆ ಇವಾಗ ತುಂಬಾನೇ ಲೇಟ್ ಆಗ್ಬಿಟ್ಟಿರೋದ್ರಿಂದ ಮಿಲಿಟರಿಯ ಹೈಯರ್ ಆಫೀಸರ್ ಡೋರ್ ಅನ್ನು ಕ್ಲೋಸ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಇವಾಗ ಪ್ರೆಸಿಡೆಂಟ್ ಇಂದ ನ್ಯೂಕ್ಲಿಯರ್ ಬಾಂಬ್ ಅನ್ನು ಯೂಸ್ ಮಾಡಿ ಅಂತ ಆರ್ಡರ್ ಬಂದ್ಬಿಡ್ಬೇಕಾದ್ರೆ ಚಂದ್ರನಿಗೆ ನ್ಯೂಕ್ಲಿಯರ್ ಬಾಂಬ್ಸ್ ಅನ್ನ ಹಾಕೋದಕ್ಕೆ ರೆಡಿ ಆಗ್ತಾರೆ ಮಿಲಿಟರಿ ಆಫೀಸರ್ಸ್. ತಕ್ಷಣವೇ ಅವನ ಮಗನಿಗೆ ಕಾಲ್ ಅನ್ನ ಮಾಡಿದ ಮಿಲಿಟರಿ ಆಫೀಸರ್ ಫೌಲರ್ ಅವರ ಎಕ್ಸ್ ಹಸ್ಬೆಂಡ್ ನನ್ನನ್ನ ಕ್ಷಮಿಸ್ಬಿಡು ಮಗ, ನಮ್ಮ ನಾಡಿನ ಗವರ್ಮೆಂಟ್ ನ್ಯೂಕ್ಲಿಯರ್ ಬಾಂಬ್ಸ್ ಅನ್ನ ಹಾಕೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮಗ ಆದ್ರೆ ಅಪ್ಪ ಅಮ್ಮ ನಮ್ಮನ್ನ ಕಾಪಾಡೋದಕ್ಕಾಗಿ ಸ್ಪೇಸ್ ಗೆ ಹೋಗಿದಾರಲ್ಲ, ಆ ಬಾಂಬ್ ಅನ್ನ ರಿಲೀಸ್ ಮಾಡಬೇಡಿ ಅಂತ ಕೇಳ್ಕೊತಾನೆ. ಆದ್ರೂ ಏನನ್ನು ಮಾಡೋಕೆ ಆಗೋದಿಲ್ಲ ಅಂತ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾರೆ ಎಕ್ಸ್ ಹಸ್ಬೆಂಡ್ ಆಫೀಸರ್. ಆವಾಗ ಈ ಕಡೆ ನಮ್ಮ ಹುಡುಗರು ಏನನ್ನ ಮಾಡೋದು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಆಗಿ ಇರ್ಬೇಕಾದ್ರೆ ಆಕಾಶದಲ್ಲಿ ಹಾರ್ತಾ ಇದ್ದ ಬರ್ಡ್ಸ್ ಎಲ್ಲ ಕೆಳಗಡೆ ಸತ್ತು ಬೀಳ್ತಿರುತ್ತೆ. ಚಂದ್ರ ಇವಾಗ ಭೂಮಿಗೆ ತುಂಬಾನೇ ಹತ್ರ ಬಂದಿರೋದ್ರಿಂದ ಆಕ್ಸಿಜನ್ ಲೆವೆಲ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಆವಾಗ ಇವ್ರುಗಳಿಗೆ ರೈಟ್ ಸೈಡ್ ಅಲ್ಲಿ ಇರ್ತಾ ಇರುವ ಬೆಟ್ಟದ ಮಧ್ಯದಲ್ಲಿ ಇರ್ತಾ ಇರುವ ಟನಲ್ ಅನ್ನು ನೋಡ್ಬಿಟ್ಟು ಅದ್ರ ಒಳಗಡೆ ಹೋಗ್ಬಿಟ್ರೆ ನಾವು ಸೇಫ್ ಆಗಿರ್ಬೋದು ಅಂತ ಹೇಳಿ ಅಲ್ಲಿ ನಡೆಯೋದಕ್ಕೆ ಶುರು ಮಾಡ್ತಾರೆ. ಸ್ಪೇಸ್ ಅಲ್ಲಿ ಮೂನ್ ಒಳಗಡೆ ಕ್ರಾಶ್ ಆಗಿರುವ ನಮ್ಮ ಟೀಮ್ ಇವಾಗ್ಲೇನೆ ಎಚ್ಚರಾಗಿ ನೋಡ್ತಾರೆ. ಇವಾಗ ಅವ್ರಗಳ ಕೈಯಲ್ಲಿ ಉಸಿರಾಡೋದಕ್ಕೆ ಆಗ್ತಿದೆ. ಆದ್ರೆ ಫ್ರಂಟ್ ಸೀಟ್ ಅಲ್ಲಿ ಕೂತಿದ್ದ ನಮ್ಮ ಹೀರೋವನ್ನ ಕಾಣ್ತಿಲ್ಲ. ಅವನನ್ನು ಹುಡುಕೋದಕ್ಕಾಗಿ ಹೊರಗಡೆ ಬಂದು ನೋಡ್ತಾರೆ ಫೌಲರ್ ಮತ್ತೆ ಕೇಸಿ. ಆ ಜಾಗವನ್ನು ನೋಡ್ಬೇಕಾದ್ರೆ ದೊಡ್ಡ ಮಿಲಿಟರಿ ಬೇಸ್ ರೀತಿ ಕಾಣ್ತಿರುತ್ತೆ. ಏಲಿನಿಂದ ಕಟ್ಟಲಾಗಿದ್ದ ಮೆಗಾ ಸ್ಟ್ರಕ್ಚರ್ ಈ ಚಂದ್ರ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾನೆ ಕೇಸಿ. ಇವ್ರುಗಳು ಈ ರೀತಿ ಮಾತಾಡ್ತಿರ್ಬೇಕಾದ್ರೇನೆ ಹಿಂದೆ ಇರುವ ಡೋರ್ ಓಪನ್ ಆಗುತ್ತೆ. ಅಲ್ಲಿ ಲೈಟ್ ಹೊಡೆದು ಇವ್ರುಗಳನ್ನ ಅಲ್ಲಿಗೆ ಕರೆಯೋ ರೀತಿ ಕಾಣುತ್ತೆ. ಸರಿ ಅಂತ ಇವ್ರುಗಳು ಒಳಗಡೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಇವ್ರುಗಳು ಒಳಗಡೆ ಹೋಗ್ತಾ ಹೋಗ್ತಾ ಅಲ್ಲಿ ಲೈಟ್ ಹೊಡೆದು ಇವ್ರುಗಳಿಗೆ ದಾರಿಯನ್ನ ತೋರಿಸ್ಕೊಡುತ್ತೆ. ನಮ್ಮ ಹೀರೋ ಎಲ್ಲಿ ಇರ್ತಿದ್ದಾನೆ ಅಂತ ನೋಡಿದ್ರೆ ಅವನವೇ ಇದೇ ಚಂದ್ರನ ಒಳಗಡೆ ಬೇರೆ ಯಾವುದೋ ಸೀಕ್ರೆಟ್ ರೂಮ್ ಒಳಗಡೆ ಇರ್ತಾನೆ. ಅವನನ್ನ ಸಡನ್ ಆಗಿ ಒಂದು ಬೆಳಕು ಎಲ್ಲಿಗೋ ಎಳ್ಕೊಂಡು ಹೋಗುತ್ತೆ. ಸುತ್ತಮುತ್ತ ಫುಲ್ ವೈಟ್ ಆಗಿರುವ ಡೈಮೆನ್ಷನ್ ಒಳಗಡೆ ಹೋಗ್ಬಿಡ್ತಾನೆ. ಆ ಜಾಗದಲ್ಲಿ ಇವನ ಮಗನ ರೂಪದಲ್ಲಿ ಏಲಿಯನ್ ಟೆಕ್ನಾಲಜಿ ಇವನ ಜೊತೆ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ಏನು ನಡೀತಿದೆ ಅಂತ ಏನುವೇ ಗೊತ್ತಾಗದೆ ನಮ್ಮ ಹೀರೋ ಕೇಳ್ಬೇಕಾದ್ರೆ ಆವಾಗ್ಲೇ ಆ ಏಲಿಯನ್ ಟೆಕ್ನಾಲಜಿ ಎಲ್ಲ ಕಥೆಯನ್ನು ಇವನಿಗೆ ಹೇಳೋದಕ್ಕೆ ಶುರು ಮಾಡುತ್ತೆ. ಕೋಟಿ ಕೋಟಿ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಯಾವುದೋ ಒಂದು ಗ್ಯಾಲಕ್ಸಿಯಲ್ಲಿ ಇರುವ ಒಂದು ಪ್ಲಾನೆಟ್ ಅಲ್ಲಿ ಆರಾಮಾಗಿ ಚೆನ್ನಾಗಿನೇ ಬದುಕ್ತಿದ್ರು. ಆದ್ರೆ ಸಡನ್ ಆಗಿ ಅವರುಗಳು ಜೀವನ ಮಾಡ್ತಾ ಇದ್ದ ಪ್ಲಾನೆಟ್ ಅಲ್ಲಿ ವಾರು ಅದು ಇದು ಅಂತ ಉಂಟಾಗಿದ್ರಿಂದ ಮಾನವ ಜನಾಂಗ ಅಲ್ಲಿ ಬದುಕೋಕೆನೆ ಆಗಲ್ಲ ಅನ್ನೋ ಕಂಡೀಷನ್ ಬಂದಾಗ ಬಾಹ್ಯಾಕಾಶದಲ್ಲಿ ಬದುಕೋದಕ್ಕೆ ಬೇಕಾಗಿರುವ ಒಂದು ದೊಡ್ಡ ಕೃತಕ ನಗರವನ್ನೇ ಕ್ರಿಯೇಟ್ ಮಾಡಿಬಿಟ್ರು. ಟೆಕ್ನಾಲಜಿಯಲ್ಲಿ ತುಂಬಾನೇ ಅಡ್ವಾನ್ಸ್ಡ್ ಆಗಿ ಇರ್ತಾ ಇದ್ದವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಟೆಕ್ನಾಲಜಿಯನ್ನ ಕ್ರಿಯೇಟ್ ಮಾಡಿದ್ರು.
ಆದ್ರೆ ಆ ಟೆಕ್ನಾಲಜಿಗಳು ಸೃಷ್ಟಿ ಮಾಡಿದವರ ಕಂಟ್ರೋಲ್ ಅನ್ನೇ ದಾಟಿ ಅವರುಗಳಿಗೆ ಆಪೋಸಿಟ್ ಆಗಿ ಒಟ್ಟಿಗೆ ಸೇರಿ ಕ್ರಿಯೇಟರ್ಸ್ ಗಳನ್ನೇ ಕೊಂದು ಸಾಯಿಸೋದಕ್ಕೆ ಶುರು ಮಾಡ್ತು. ಅವ್ರುಗಳು ಕ್ರಿಯೇಟ್ ಮಾಡಿದ ಕೃತಕ ನಗರ ಇವಾಗ ಹಾಳೋಗ್ಬಿಟ್ಟಿರೋದ್ರಿಂದ, ನಾಶವಾಗ್ಬಿಟ್ಟಿರೋದ್ರಿಂದ ಮಾನವ ಜನಾಂಗ ಬದುಕೋದಕ್ಕೆ ಬೇಕಾಗಿರುವ ಒಂದು ಹೊಸ ಪ್ಲಾನೆಟ್ ಅನ್ನ ಕಂಡುಹಿಡಿಯೋದಕ್ಕಾಗಿ ಇವ್ರುಗಳು ದೊಡ್ಡ ದೊಡ್ಡ ಮೆಷಿನ್ ಅನ್ನ ಕಂಡುಹಿಡಿದು ಕ್ರಿಯೇಟ್ ಮಾಡಿ ಆಕಾಶದಲ್ಲಿ ಇರ್ತಾ ಇರುವ ನಕ್ಷತ್ರಗಳನ್ನ ಎನರ್ಜಿ ಸೋರ್ಸ್ ಆಗಿ ಯೂಸ್ ಮಾಡಿ ಹೊಸ ಗ್ರಹಗಳಾಗಿ ಕಂಡುಹಿಡಿಯೋದಕ್ಕಾಗಿ ಕಳ್ಸಿಕೊಡೋದಕ್ಕಾಗಿ ಎಲ್ಲವನ್ನು ರೆಡಿ ಮಾಡ್ತಿದ್ರು. ಆದ್ರೆ ಅಷ್ಟರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ್ಯಾನೋಬಾಟ್ಸ್ ಎಲ್ಲವೇ ಒಟ್ಟಿಗೆ ಸೇರಿ ಪೂರ್ವಜರು ಕ್ರಿಯೇಟ್ ಮಾಡಿದ ದೊಡ್ಡ ದೊಡ್ಡ ಗಾಡಿಗಳನ್ನು ಹೊಡೆದು ನಾಶ ಮಾಡ್ತು. ಅದರಿಂದ ತಪ್ಪಿಸಿಕೊಂಡು ಬಂದಿರುವ ಒಂದೇ ಒಂದು ಗಾಡಿನೇ ನಾವು ಚಂದ್ರ ಅಂತ ಅನ್ಕೊಂಡಿರುವ ಆ ದೊಡ್ಡ ಮೆಗಾ ಸ್ಟ್ರಕ್ಚರ್. ಮಾನವ ಜನಾಂಗ ಬದುಕೋಕೆ ಕರೆಕ್ಟ್ ಆಗಿರುವ ಪ್ಲಾನೆಟ್ ಭೂಮಿನೇ ಅನ್ನೋ ವಿಷಯವನ್ನ ಅವ್ರುಗಳು ಕಂಡಿಡಿದಾಗ, ಅಂದ್ರೆ ಭೂಮಿಯನ್ನ ಮೆಗಾ ಸ್ಟ್ರಕ್ಚರ್ ಕಂಡುಹಿಡಿಬೇಕಾದ್ರೆ ನಮ್ಮ ಪೂರ್ವಜರು ಅವರುಗಳ ಡಿಎನ್ಎ ವನ್ನ ಸೀಡ್ಸ್ ಗಳ ರೀತಿ ಸಿಂಪಡಿಸಿ ನಮ್ಮ ಮಾನವ ಜನಾಂಗವನ್ನು ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಇವಾಗ ಹೇಗೋ ತುಂಬಾ ವರ್ಷಗಳ ನಂತರ ನ್ಯಾನೋ ಟೆಕ್ನಾಲಜಿ ನಮ್ಮ ಚಂದ್ರನನ್ನ ಆ ಮೆಗಾ ಸ್ಟ್ರಕ್ಚರ್ ಅನ್ನ ಕಂಡುಹಿಡಿದು ಬಿಡ್ತು. ಮಾನವ ಜನಾಂಗ ಜೀವಂತವಾಗಿದ್ರೆ ಅದಕ್ಕೆ ಅಪಾಯ ಅಂತ ಮಾನವ ಜನಾಂಗವನ್ನೇ ನಾಶ ಮಾಡೋದಕ್ಕೆ ನೋಡ್ತಿದೆ ಆ ನ್ಯಾನೋ ಟೆಕ್ನಾಲಜಿ. ಇವಾಗ ನಮ್ಮ ಹೀರೋನ ಮಗನ ರೂಪದಲ್ಲಿ ಬಂದು ಮಾತಾಡ್ತಾ ಇರುವ ಈ ಚಂದ್ರ ಅನ್ನುವ ದೊಡ್ಡ ಶಿಪ್ಪಿನ ಆಪರೇಟಿಂಗ್ ಸಿಸ್ಟಮ್ ಭೂಮಿಯಲ್ಲಿ ಇರ್ತಾ ಇರುವ ನಿನ್ನ ಮಗನ ಜೀವವನ್ನ ಕಾಪಾಡೋದಕ್ಕಾಗಿ ನಿನ್ನ ಜೀವವನ್ನ ನೀನು ಬಿಡೋದಕ್ಕೆ ರೆಡಿನಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ರೆಡಿ ಅಂತ ಹೇಳ್ತಾನೆ. ಅದಕ್ಕೆ ಒಂದೇ ಒಂದು ದಾರಿನೇ ಇರ್ತಾ ಇರೋದು, ನೀನು ತಂದಿರುವ EMP ಬಾಂಬ್ ಅನ್ನು ತಗೊಂಡು ನೀನು ಆ ನ್ಯಾನೋಬಾಟ್ ಟೆಕ್ನಾಲಜಿ ಅಟ್ರಾಕ್ಷನ್ ತಗೊಂಡು ಅದನ್ನ ದೂರ ಕರ್ಕೊಂಡು ಹೋಗ್ಬೇಕು. ಅದು ನಿನ್ನನ್ನ ಬಂದು ಸಾಯಿಸೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆ ಸಮಯದಲ್ಲಿ ನೀನು ಈ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿಸಿದ್ರೆ ಮಾತ್ರವೇ ಅದನ್ನ ನಿನ್ನ ಕೈಯಲ್ಲಿ ಸಾಯಿಸೋದಕ್ಕೆ ಆಗುತ್ತೆ. ಭೂಮಿಯ ಫ್ಯೂಚರ್ ಗಾಗಿ ನೀನು ನಿನ್ನ ಜೀವವನ್ನ ಬಿಡ್ಲೇಬೇಕಾಗಿದೆ ಅಂತ ಹೇಳ್ಬೇಕಾದ್ರೆ ಮನಸ್ಸಿಗೆ ಧೈರ್ಯವನ್ನು ತುಂಬಿಕೊಂಡ ನಮ್ಮ ಹೀರೋ ಸರಿ ಓಕೆ ಅಂತ ಹೇಳ್ತಾನೆ. ತಕ್ಷಣ ಯಾವ ಬೆಳಕು ಅವನನ್ನು ಒಳಗಡೆ ಎಳ್ಕೊಂಡು ಹೋಯ್ತೋ ಅದೇ ಬೆಳಕು ಇವಾಗ ಹೊರಗಡೆ ತಂದು ಬಿಡುತ್ತೆ. ಡೈರೆಕ್ಟ್ ಆಗಿ ಇವ್ರುಗಳು ಅವನ ಹತ್ರ ಓಡಿ ಬಂದು ಏನಾಯ್ತು ಅಂತ ಕೇಳ್ಬೇಕಾದ್ರೆ ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಮಗೆ ಸಮಯವಿಲ್ಲ, ನಾವು ನಮ್ಮ ಸ್ಪೇಸ್ಶಿಪ್ ಅನ್ನ ತಗೊಂಡು ಬೇಗನೆ ಹೊರಡಬೇಕು ಅಂತ ಇವ್ರುಗಳು ಹೊರಗಡೆ ಬಂದು ನೋಡ್ಬೇಕಾದ್ರೆ ಹೊರದೋಗಿ ಬಿದ್ದಿದ್ದ ಇವರ ಸ್ಪೇಸ್ಶಿಪ್ ಅನ್ನ ಆ ಏಲಿಯನ್ ಟೆಕ್ನಾಲಜಿ ಲೈಟ್ ಅನ್ನ ಬಿಟ್ಟು ಸರಿ ಮಾಡಿಬಿಡುತ್ತೆ. ಇದು ನೀವು ಅನ್ಕೊಳ್ಳೋ ರೀತಿ ಒಂದು ನಾರ್ಮಲ್ ಆದ ವಿಷಯನೇ ಇಲ್ಲ. ತುಂಬಾ ವರ್ಷಗಳಾಗಿ ಎರಡು ದೊಡ್ಡ ಶಕ್ತಿಗಳ ಮಧ್ಯ ನಡೀತಾ ಇರುವ ದೊಡ್ಡ ವಾರ್ ಇದು. ಅದರ ಮಧ್ಯ ನಾವು ಇರ್ತಿದೀವಿ. ಇದನ್ನ ನಾವೇನೆ ಸ್ಟಾಪ್ ಮಾಡಿಸಬೇಕು ಅಂತ EMP ಬಾಂಬ್ ಇರುವ ಸ್ಪೇಸ್ ಶಿಪ್ ಅನ್ನು ತಗೊಂಡು ಇವ್ರುಗಳು ಹೊರಡ್ತಾರೆ. ಇವ್ರುಗಳು ಹೋಗ್ತಾ ಹೋಗ್ತಾ ನ್ಯಾನೋಬಾಟ್ ಟೆಕ್ನಾಲಜಿನ ಇವ್ರುಗಳನ್ನ ಹಿಂದೆನೆ ಚೇಸ್ ಮಾಡಿ ಬರುತ್ತೆ. ನಮ್ಮ ಹುಡುಗರು ಆ ಚಂದ್ರನ ಒಳಗಡೆನೆ ರೌಂಡ್ ಹೊಡೆದು ತಪ್ಪಿಸ್ಕೊತಿರ್ಬೇಕಾದ್ರೆ ಹಿಂದೆ ಚೇಸ್ ಮಾಡಿ ಬರ್ತಾ ಇರುವ ನ್ಯಾನೋ ಟೆಕ್ನಾಲಜಿಯನ್ನ ಚಂದ್ರನ ಒಳಗಡೆಯಿಂದ ಬರ್ತಾ ಇರುವ ಲೇಸರ್ ಗನ್ಸ್ ಎಲ್ಲ ಶೂಟ್ ಮಾಡಿ ಸಾಯಿಸೋದಕ್ಕೆ ನೋಡುತ್ತೆ. ಆದ್ರೆ ಅದರಿಂದ ನ್ಯಾನೋ ಟೆಕ್ನಾಲಜಿಯನ್ನ ಏನನ್ನು ಮಾಡೋಕೆ ಆಗ್ತಿಲ್ಲ. ಇಲ್ಲಿ ಭೂಮಿ ನಮ್ಮ ಹುಡುಗರು ಹೇಗೆ ನಡೆದು ಆ ಟನಲ್ ಒಳಗಡೆ ಬಂದ್ಬಿಡ್ತಾರೆ. ಇವಾಗ ಚಂದ್ರ ಭೂಮಿಗೆ ತುಂಬಾನೇ ಹತ್ರ ಬಂದ್ಬಿಟ್ಟಿರುತ್ತೆ. ಸೊ ಚಂದ್ರನ ಬಂಡೆಗಳೆಲ್ಲ ಹಾಗೆ ಬೆಂಕಿ ಬಂಡೆಗಳ ರೀತಿ ಭೂಮಿಯ ಮೇಲೆ ಬೀಳ್ತಿರುತ್ತೆ, ಮಳೆಯ ರೀತಿ ಸುರಿತಿರುತ್ತೆ. ಚಂದ್ರ ಇವಾಗ ನಮ್ಮ ರೇಂಜ್ ಒಳಗಡೆ ಬಂದ್ಬಿಟ್ಟಿದೆ, ಇವಾಗ್ಲೇನೆ ಅಟ್ಯಾಕ್ ಮಾಡೋದಕ್ಕೆ ಸರಿಯಾದ ಸಮಯ ಅಂತ ಹೇಳಿ ಬಂಕರ್ ಅಲ್ಲಿ ಇರ್ತಾ ಇರುವ ಈ ಮಿಲಿಟರಿ ಆಫೀಸರ್ಸ್ ನ್ಯೂಕ್ಲಿಯರ್ ಬಾಂಬ್ ಅನ್ನು ಯಾವಾಗ ನಾವು ಹಾಕೋಣ ಅಂತ ರೆಡಿ ಆಗಿರ್ತಾರೆ. ಅದರಲ್ಲಿ ಒಬ್ಬರು ಆಫೀಸರ್ ಕೀಯನ್ನು ಹಾಕಿ ರೆಡಿ ಆಗಿಬಿಡ್ತಾರೆ. ಇವಾಗ ನಮ್ಮ ಫೌಲರ್ ಅವರ ಎಕ್ಸ್ ಹಸ್ಬೆಂಡ್ ಇನ್ನೊಂದು ಕೀಯನ್ನ ಹಾಕಿ ಲಾಕ್ ಅನ್ನ ರಿಲೀಸ್ ಮಾಡಿದ್ರೆ ಮಾತ್ರವೇ ಇವಾಗ ನ್ಯೂಕ್ಲಿಯರ್ ಬಾಂಬ್ ಆಕ್ಟಿವೇಟ್ ಆಗುತ್ತೆ. ಆದ್ರೆ ಅವನು ಮಾಡ್ತಾ ಇಲ್ಲ. ಯೋ ನಿನಗೆ ಏನಯ್ಯ ಆಯ್ತು, ಹುಚ್ಚಿಡ್ತು ಬಿಟ್ಟಿದ್ಯಾ ಅಂತ ಕೇಳಿದ್ರೆ, ಇಲ್ಲ ನನ್ನ ಹೆಂಡತಿ ಸ್ಪೇಸ್ಗೆ ಹೋಗಿದ್ದಾಳೆ, ಖಂಡಿತ ಅವಳು ನಮ್ಮನ್ನ ಕಾಪಾಡ್ತಾವಳೆ ಅಂತ ಕೈಗೆ ಗನ್ನನ್ನು ತಗೊಂಡು ಯಾವನಾದ್ರೂ ಹತ್ರ ಬಂದ್ರೆ ಅಷ್ಟೇ ನಿಮ್ಮನ್ನ ಶೂಟ್ ಮಾಡಿ ಬಿಡ್ತೀನಿ ಅಂತ ಹೇಳಿ ಹೆದರಿಸ್ತಾನೆ. ಇಲ್ಲಿ ಚಂದ್ರ ಬೇರೆ ಭೂಮಿಗೆ ತುಂಬಾನೇ ಹತ್ರ ಬಂದ್ಬಿಟ್ಟಿರುತ್ತೆ. ಅದರಲ್ಲಿ ಇರ್ತಾ ಇರುವ ಬಂಡೆಗಳೆಲ್ಲ ನಮ್ಮ ಭೂಮಿಯಲ್ಲಿ ಇರ್ತಾ ಇರುವ ಸಿಟಿಯ ಬಿಲ್ಡಿಂಗ್ಸ್ ಎಲ್ಲವನ್ನು ಹೊಡೆದು ನಾಶ ಮಾಡ್ತಿರುತ್ತೆ. ನಗರವೆಲ್ಲ ಹಾಗೆ ನರಕವಾಗಿ ಚೇಂಜ್ ಆಗ್ತಿರುತ್ತೆ. ಇಲ್ಲಿ ಚಂದ್ರನಲ್ಲಿ ಮೇಲ್ಗಡೆ ಯಾವ ತೂತಿನ ಮುಖಾಂತರ ಇವ್ರುಗಳು ಚಂದ್ರನ ಒಳಗಡೆ ಬಂದ್ರು ಆ ತೂತನ್ನ ಕಂಡಿಡಿದು ರಿಟರ್ನ್ ಸ್ಪೀಡ್ ಆಗಿ ಹೊರಗಡೆ ಹೋಗ್ತಿರ್ತಾರೆ. ಈ ನ್ಯಾನೋಬಾಟ್ ಟೆಕ್ನಾಲಜಿ ಹಿಂದೆ ಚೇಸ್ ಮಾಡಿ ಬರ್ತಿರುತ್ತೆ. ಆವಾಗ ನಮ್ಮ ಹೀರೋ ಇಬ್ಬರಿಗುವೆ ಇಲ್ಲಿ ನೋಡಿ, ನೀವು ಈ ಸ್ಪೇಸ್ಶಿಪ್ ಅನ್ನು ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡಿ, ನಾನು ಬಾಂಬಿನ ಜೊತೆಗೆ ಹೋಗಿ ಆ ಟೆಕ್ನಾಲಜಿಯನ್ನ ಸಾಯಿಸ್ತೀನಿ. ಭೂಮಿಯ ಫ್ಯೂಚರ್ ಅನ್ನ ಕಾಪಾಡಬೇಕು ಅಂದ್ರೆ ನಾನು ನನ್ನ ಜೀವವನ್ನ ಬಿಡ್ಲೇಬೇಕಾಗಿದೆ ಅಂತ ಹೀರೋ ಹೇಳ್ತಿರ್ಬೇಕಾದ್ರೇನೆ ನಮ್ಮ ಕೇಸಿ ಡುಮ್ಮ ಆ ಬಾಂಬ್ ಇರುವ ಲಾಕರ್ ರೂಮ್ ಒಳಗಡೆ ಹೋಗಿ ಡೋರ್ ಅನ್ನು ಕ್ಲೋಸ್ ಮಾಡ್ಕೊತಾನೆ. ಲೋ ಕೇಸಿ, ಏನು ನೀನು ಮಾಡ್ತಾ ಇದೀಯ ಅಂತ ಕೇಳಿದ್ರೆ, ಇಷ್ಟು ದಿನ ಭೂಮಿಯಲ್ಲಿ ನನ್ನನ್ನು ಒಂದು ಹುಚ್ಚನಾಗಿ ಮೆಂಟಲ್ ಆಗಿನೇ ನೋಡ್ತಿದ್ರು. ನಾನು ಹೇಳಿದನ್ನ ಯಾರು ಕಿವಿ ಕೊಟ್ಟು ಕೂಡ ಕೇಳಿಸ್ಕೊಂಡಿದ್ದಿಲ್ಲ. ನೀವೇನೆ ಫಸ್ಟ್ ಟೈಮ್ ಕಿವಿಯನ್ನ ಕೊಟ್ಟು ಕೇಳಿಸ್ಕೊಂಡ್ರಿ. ಏನಕ್ಕೂ ವರಿ ಪಡ್ಬೇಡಿ, ಇದನ್ನ ನಾನು ನೋಡ್ಕೋತೀನಿ. ಭೂಮಿಗೆ ನೀವು ಹೋದ ಮೇಲೆ ನಡೆಯೋಕೆನೆ ಆಗದೆ ಇರುವ ನನ್ನ ಅಮ್ಮನನ್ನ ಮಾತ್ರ ನೀವು ನೋಡ್ಕೊಳ್ಳಿ ಸಾಕು ಅಂತ ನಮ್ಮ ಹೀರೋ ಹತ್ರ ಹೇಳ್ಬಿಟ್ಟು ನಮ್ಮ ಕೇಸಿ ಆ ಬಾಂಬಿನ ಜೊತೆಗೆ ಆ ಏಲಿಯನ್ ಅನ್ನ ಫೇಸ್ ಮಾಡಿ ಹೋಗ್ತಾನೆ. ಆ ಏಲಿಯನ್ ಹಾಗೆ ನಮ್ಮ ಕೇಸಿ ಇರುವ ಶಿಪ್ ಅನ್ನ ಹಾಗೆ ನುಗ್ಗಬೇಕಾದ್ರೆ ಒಳಗಡೆ ನುಗ್ಗಿ ಇವನನ್ನ ಸಾಯಿಸೋದಕ್ಕೆ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ನಮ್ಮ ಕೇಸಿ ಆ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡಿ ಬಿಡ್ತಾನೆ. ಆ EMP ಬಾಂಬ್ ಬ್ಲಾಸ್ಟ್ ಆಗಿ ಟೋಟಲ್ ಆಗಿ ಆ ನ್ಯಾನೋ ಟೆಕ್ನಾಲಜಿಯ ಕತೆ ಮುಗಿಯುತ್ತೆ. ಆ ಫೋರ್ಸಿನಲ್ಲೇ ಸ್ಪೇಸ್ ಶಿಪ್ ಜೊತೆಗೆ ನಮ್ಮ ಹೀರೋ ಮತ್ತೆ ಫೌಲರುವೆ ಭೂಮಿಗೆ ಬಂದು ಲ್ಯಾಂಡ್ ಆಗ್ಬಿಡ್ತಾರೆ. ಆ ಏಲಿಯನ್ ಟೆಕ್ನಾಲಜಿ ಸತ್ತಿದ ತಕ್ಷಣವೇ ಇವಾಗ ನಮ್ಮ ಮೂನ ಚಂದ್ರ ತನ್ನನ್ನ ತಾನೇ ಸರಿ ಮಾಡ್ಕೊತಿರುತ್ತೆ. ಭೂಮಿ ಮೇಲೆ ಡ್ಯಾಶ್ ಮಾಡಿ ಎಲ್ಲವೇ ನಾಶವಾಗಿದ್ದ ಸಮಯದಲ್ಲಿ ಲಾಸ್ಟ್ ಸೆಕೆಂಡ್ ಅಲ್ಲಿ ಜಸ್ಟ್ ಮಿಸ್ ಅಲ್ಲಿ ಮೂನು ಅಲ್ಲಿಂದ ಎಸ್ಕೇಪ್ ಆಗಿ ಚಂದ್ರ ಮತ್ತೆ ಸ್ಪೇಸ್ ಗೆ ರಿಟರ್ನ್ ಹೋಗ್ತಿರುತ್ತೆ. ಅವತ್ತಿನ ರಾತ್ರಿ ಮುಗ್ದೋಗಿ ನೆಕ್ಸ್ಟ್ ದಿನ ಬೆಳಗ್ಗೆನೂ ಆಗುತ್ತೆ. ಭೂಮಿಯಲ್ಲಿ ಬೇರೆ ಬೇರೆ ಜಾಗದಲ್ಲಿ ಸಿಗಾಕೊಂಡಿದ್ದ ನಮ್ಮ ಹೀರೋನ ಮಗ ಮತ್ತೆ ಫೌಲರ್ ಅವರ ಮಗನು ಮಿಲಿಟರಿ ಅವರ ಹೆಲ್ಪ್ ಇಂದ ಹೆಲಿಕಾಪ್ಟರ್ ಮುಖಾಂತರ ಅವರವರ ಪೇರೆಂಟ್ಸ್ ಹತ್ರ ತಂದು ಬಿಡಲಾಗುತ್ತೆ. ಅವಾಗ
ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಚಂದ್ರ ಅದರ ಪಾಡಿಗೆ ತನ್ನ ದಾರಿಗೆ ಹೋಗ್ತಿರುತ್ತೆ, ತನ್ನ ಪ್ಲೇಸಿಗೆ ಹೋಗ್ತಿರುತ್ತೆ. ನಿಮ್ಮ ಜೊತೆ ಡುಮ್ಮಕ್ಕೆ ಒಬ್ರು ಸುತ್ತಾಡ್ತಿದ್ರಲ್ಲ, ಅವ್ರು ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅವನು ತನ್ನ ಜೀವವನ್ನು ಕೊಟ್ಟು ನಮ್ಮ ಎಲ್ಲರನ್ನು ಕಾಪಾಡಿದಾನೆ ಅಂತ ಹೀರೋ ಅವನ ಹೆಂಡತಿಗೆ ಹೇಳ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಚಂದ್ರನ ಒಳಗಡೆ ನಮಗೆ ತೋರಿಸ್ತಾರೆ. ಆ ಮಿಷಿನಿನ ಆಪರೇಟಿಂಗ್ ಸಿಸ್ಟಮ್ ಇರ್ತಾ ಇರುವ ಬೇರೆ ಒಂದು ವೈಟ್ ಡೈಮೆನ್ಷನ್ ಅಲ್ಲಿ ನಮ್ಮ ಡುಮ್ಮ ಕೇಸಿ ಜೀವಂತವಾಗಿ ಇರ್ತಿದ್ದಾನೆ. ಇವಾಗ ಇವನುವೆ ಚಂದ್ರನಲ್ಲಿ ಇರ್ತಾ ಇರುವ ಸಿಸ್ಟಮ್ ಅಲ್ಲಿ ಒಂದು ಪಾರ್ಟ್ ಆಗಿ ಆಡ್ ಆಗ್ಬಿಟ್ಟಿದ್ದಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ವಿಚಿತ್ರವಾದ ಸೈಫೈ ಮೂವಿ ಹೇಗಿತ್ತು, ನಿಮಗೆ ಇಷ್ಟವಾಯ್ತಾ? ಏನೆಲ್ಲ ಲಾಜಿಕ್ ಮಿಸ್ಟೇಕ್ಸ್ ಇತ್ತು, ಏನೆಲ್ಲ ಇಷ್ಟವಾಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.